ತಿಳಿಸುತ್ತಾ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುವವನಾಗಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸತ್ಯವೇದಗಳು ನಿಮ್ಮ ಕೈಯಲ್ಲಿ ಇದ್ದರೆ 2ನೇ ಅರಸುಗಳ ಪುಸ್ತಕ 4ನೆಯ ಅಧ್ಯಾಯ 24ನೇ ವಚನ. ಇಟ್ ಈಸ್ ಗುಡ್ ಟು ಗೋ ಅಂಡ್ ಮೀಟ್ ದ ಮ್ಯಾನ್ ಆಫ್ ಗಾಡ್ ಅಂತೇಳಿ ಇಂಗ್ಲೀಷ್ನಲ್ಲಿ ಇರುತ್ತೆ. ಹಲ್ಲೆಲೂಯಾ. ಕನ್ನಡದಾಗ ಏನಂತದ, ಆಕೆಯು ಚಿಂತೆ ಇಲ್ಲ ಅಂತೇಳಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಹಲ್ಲೆಲೂಯಾ. ಆದರೆ ಅದೇನಾಗಬೇಕಾಗಿತ್ತು, ನಾನು ಹೋಗುವುದು ಒಳ್ಳೆಯದೇ ಆಗಿದೆ. ಏನಾಗಬೇಕಾಗಿತ್ತು, ನೇನು ಪೋವುಟ ಮಂಚಿದಿ, ನಾನು ಹೋಗುವಂಥದ್ದು ಒಳ್ಳೆಯದೇ ಆಗಿದೆ ಅಂತೇಳಿ ಆ ಮಾತನ್ನು ಯಾರು ಹೇಳಿದ್ರು, ಯಾವಾಗ ಹೇಳಿದ್ರು, ಯಾಕೆ ಹೇಳಿದ್ರು, ಆ ಮಾತಿನಿಂದ ನಾವು ಪಡೆದುಕೊಳ್ತಾ ಹೋಗುವಂಥ ಒಂದು ಆತ್ಮಿಕವಾಗಿರ್ತಕ್ಕಂಥ ಪಾಠಗಳು ಏನಾಗಿದ್ದಾವೆ ಎಂಬುದಾಗಿ ಇವತ್ತಿನ ದಿನ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗೊತ್ತಾಯ್ತಾ ಏನು ಅಂಶ? ನಾನು ಹೋಗುವುದು ಒಳ್ಳೆಯದು. ನಾನು ಹೋಗ್ಲಾರ್ದೆ ಇದ್ದರೆ ಏನಾಗುತ್ತೆ, ಆ ಒಂದು ಕಾರ್ಯ ಏನಿದೆಯೋ ಅಲ್ಲಿ ಆ ಕಾರ್ಯ ಆಗಲ್ಲ. ಅದಕ್ಕೋಸ್ಕರವಾಗಿ ನಾನು ಹೋಗುವುದು ಒಳ್ಳೆಯದು. ಯಾರ ಬಳಿಗೆ? ದೈವ ಸೇವಕರ ಬಳಿಗೆ. ಕಣ್ಣು ಮುಚ್ಚ್ರಿ. ಈ ವಾಕ್ಯದ ಮೂಲಕವಾಗಿ ದೇವರೇ ನನ್ನೊಟ್ಟಿಗೆ ಮಾತಾಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆ, ನಿನ್ನ ಕೋಟ್ಯಾನು ಕೋಟಿ ಸ್ತೋತ್ರಗಳು ಸ್ವಾಮಿ. ಒಳ್ಳೆ ದೇವರು, ಒಳ್ಳೆ ಕರ್ತನೆ, ಸಹಾಯಕ ನಿನಗೆ ಸ್ತೋತ್ರ. ಕಾರ್ಯಗಳನ್ನು ಮಾಡುವಂಥ ದೇವರು ನಿನಗೆ ಸ್ತೋತ್ರ. ಅದ್ಭುತಗಳನ್ನು ಮಾಡುವಂಥ ದೇವರು ನಿನಗೆ ಸ್ತೋತ್ರ ಸ್ವಾಮಿ. ಓದಿದಂಥ ವಾಕ್ಯ ಭಾಗದಲ್ಲಿ ಅಡಗಿರ್ತಕ್ಕಂಥ ಪ್ರತಿಯೊಂದು ಕರ್ತನ ವಿಷಯವನ್ನು ನನಗೂ ನಮ್ಮೆಲ್ಲರಿಗೂ ನೀನು ತಿಳಿಯಪಡಿಸಯ್ಯ. ವಾಕ್ಯದ ಮೂಲಕವಾಗಿ ನನಗೂ ನಮ್ಮೆಲ್ಲರಿಗೂ ಕಾಣಿಸಿಕೊ. ನನ್ನನ್ನು ಮುಟ್ಟು, ನಮ್ಮೆಲ್ಲರನ್ನು ಮುಟ್ಟು ಸ್ವಾಮಿ. ನನ್ನನ್ನು ಆಶೀರ್ವದಿಸು ಕರ್ತ. ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಪ್ಪ. ಬಾಯಿಗೆ ಬಾಯಾಗಿದ್ದು ನೀನೇ ನೇರವಾಗಿ ನಮ್ಮೆಲ್ಲರೊಟ್ಟಿಗೆ ಮಾತಾಡಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಬೇಡ ಹೊಂದಿದ್ದೇವೆ ಪರಮ ತಂದೆ, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಯಿತು, ಅನೇಕರು ಯೇಸು ಸ್ವಾಮಿ ಕಡೆಗೆ ಬಂದಾದ ಮೇಲೆ, ರಕ್ಷಣೆಯನ್ನು ಹೊಂದಿದಾದ ಮೇಲೆ, ಅನೇಕ ತಿಂಗಳುಗಳು ವರ್ಷಗಳು ಕಳೆದಾದ ಮೇಲೆ ಅಂದ್ಕೊಳ್ತಿರ್ಬೋದು ಕೆಲವೊಬ್ಬರು, ಏನಪ್ಪ ಆಯಿತು ಬರೀ ವಾರ ವಾರ ಬರೋದು, ವಾಕ್ಯ ಕೇಳೋದು, ಆಯಿತು ಈ ಥರ ಆ ಥರ ಮಾಡೋದು, ಆಯ್ತಲ್ಲ ಹಂಗೆ ಅಲ್ಲ ಲೈಫು ಅಂತೇಳಿ ಕೆಲವು ಜನರು ಏನು ಮಾಡ್ತಾ ಇರ್ತಾರೆ, ಅಂದುಕೊಳ್ತಾ ಇರ್ತಾರೆ. ಕೆಲವೊಂದು ಸಾರಿ ಭಕ್ತಿಯಲ್ಲಿ ಬೀಳುವಂಥದ್ದು ಇರುತ್ತೆ, ಭಕ್ತಿಯಲ್ಲಿ ಏಳುವಂಥದ್ದು ಇರುತ್ತೆ. ಕೆಲವೊಂದು ಸಾರಿ ಎಷ್ಟು ಹೇಳಿದ್ರು ಗದರಿಸಿದ್ರು ಕೂಡ ತಗ್ಗಿಸಿಕೊಳ್ಳಲಾರದ ಪರಿಸ್ಥಿತಿಗೆ ರಕ್ಷಣೆ ಹೊಂದಿದವರು ಏನಾಗಿರ್ತಾರೆ, ಜಾರಿ ಹೋಗ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಈ ಅಂಶಗಳು ಯಾಕೆ ನಮಗೆ ಪುಷ್ಟಿ ಕೊಡ್ತಾ ಇದಾವೆ ಅಂದರೆ, ಆ ರೀತಿಯಾಗಿ ಅನೇಕ ನೋಡ್ರಿ ಹೇಳಿರ್ತಾರೆ, ಅಯ್ಯೋ ರಕ್ಷಣೆ ಹೊಂದ್ಬಿಡ್ರಿ, ಎಲ್ಲ ನಿಮಗೆ ಚೆನ್ನಾಗಾಗುತ್ತೆ, ಎಲ್ಲ ವಿಷಯದಲ್ಲಿ ದೇವರು ಆಶೀರ್ವಾದ ಮಾಡ್ತಾನೆ, ಬಿಡುಗಡೆ ಕೊಡ್ತಾನೆ, ಎಲ್ಲ ದೇವರೇ ನೋಡ್ಕೊತಾನ, ಆಗ ಈಗ ಎಲ್ಲವುಗಳನ್ನು ಹೇಳಿದಾದ ಮೇಲೆ ಕೆಲವು ಜನರಿಗೆ ಬರ್ತಾ 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 ನಾನು ಸರಿಯಾದ ಮಾರ್ಗದಲ್ಲಿ ಇದ್ದೀನಾ, ನಾನು ಸರಿಯಾದ ರೀತಿಯಲ್ಲಿ ಜೀವಿಸ್ತಾ ಇದ್ದೀನಾ ಅಂತೇಳಿ ತಮಗೆ ಸಂಶಯ ಎನ್ನುವಂಥದ್ದು, ಅನುಮಾನ ಎನ್ನುವಂಥದ್ದು ಏನು ಮಾಡ್ತಾ ಬರ್ತಾ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಯಾರು ಪ್ರತಿ ವಾರ ಭಾಗವಹಿಸಿ, ಪ್ರತಿ ವಾರ ವಾಕ್ಯವನ್ನು ಕೇಳಿ, ಪ್ರತಿ ವಾರ ಆತನ ಒಂದು ಅನ್ಯೋನ್ಯತೆಯಲ್ಲಿ ಇರ್ತಾರೋ ಅವ್ರಿಗೆ ಆಗಲ್ಲ ಈ ಥರ. ಯಾರಿಗಾಗತ್ತಾ? ಎಂದೋ ಒಂದಿನ ಅಮಾವಾಸ್ಯೆ ಗುಂಡಿಗೆ ಬರೋರಿಗೆ ಯಾರಿಗಾಗತ್ತೆ ರೀ? ಅಮಾವಾಸ್ಯೆ ಗುಂಡಿಗೆ ಬರೋರಿಗೆ, ಅವಾಗವಾಗ ಅಟೆಂಡ್ ಆಗೋರಿಗೆ ಏನಾಗ್ತಾ ಇರುತ್ತೆ, ಈ ರೀತಿಯಾಗಿ ಆಗ್ತಾ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಒಬ್ಬ ಸ್ತ್ರೀ ತನ್ನ ಗಂಡನಿಗೆ, ತನ್ನ ಯಜಮಾನನಿಗೆ ಹೇಳ್ತಾ ಇದ್ದಾಳೆ, ಇವತ್ತಿನ ದಿನ ಆ ಯಜಮಾನ ಹೇಳ್ತಾ ಇದ್ದಾನೆ, ಇವತ್ತು ಅಮಾವಾಸ್ಯೆ ಅಲ್ಲ, ಇವತ್ತು ಸಬ್ಬತ್ ದಿನ ಅಲ್ಲ, ಯಾಕೆ ನೀನು ದೈವ ಸೇವಕರ ಹತ್ರಕ್ಕೆ ಹೋಗ್ತಾ ಇದ್ದೀಯಾ ಅಂತೇಳಿ ಕೇಳಿದಾಗ ಆಕೆ ಹೇಳ್ತಾ ಇದ್ದಾಳೆ ಏನಂತಂದ್ರೆ, ನಾನೇ ಹೋಗುವುದು ಒಳ್ಳೆಯದು. ಯಾಕೆ ಆಕೆ ಆ ರೀತಿಯಾಗಿ ಹೇಳ್ತಾ ಇದ್ದಾಳೆ? ನಾನೇ ಹೋಗ್ಬೇಕು, ನಾನು ಹೋಗ್ಲಾರ್ದೆ ಇದ್ರೆ ಆಗಲ್ಲ, ನಾನೇ ಹೋಗಬೇಕು ಅಂತೇಳಿ ಹೇಳಿದಂಥ ಸ್ತ್ರೀಯ ಹೆಸರು ಸತ್ಯವೇದದಲ್ಲಿ ಏನಾಗಿಲ್ಲ, ಬರೆಯಿಸಿಲ್ಲ ಪ್ರಿಯರೇ. ಆದರೆ ಆಕೆ ಯಾವ ಊರಿನಾಕಿ, ಆಕೆ ಎಂತಾಕಿ, ಆಕೆಯ ಲಕ್ಷಣಗಳು ಏನು ಎಂಬುದಾಗಿ ಸತ್ಯವೇದದಲ್ಲಿ ದೇವರು ಬರೆಸಿಟ್ಟಿದ್ದಾನೆ. ಸತ್ಯವೇದದಲ್ಲಿ 3340 ಜನರ ಕುರಿತಾಗಿ ಬರೆಯಲ್ಪಟ್ಟಿದೆ. ಎಷ್ಟು ಜನ? 3340. 3340. ಈಸಿಯಾಗಿ ನೀವು ಎಷ್ಟು ಜನ? 3340. ಹಲ್ಲೆಲೂಯಾ. 3340 ಜನರ ಕುರಿತಾಗಿ, ಅಂದರೆ ವ್ಯಕ್ತಿಗಳ ಕುರಿತಾಗಿ, ಅವರ ಹೆಸರುಗಳ ಕುರಿತಾಗಿ ಏನಾಗಿದೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅವು ಎಲ್ಲವುಗಳಲ್ಲಿ ಯಾವುದೋ ಒಂದು ರೀತಿಯಾಗಿ ನಾವೇನು ಮಾಡ್ತಾ ಇದ್ದೇವೆ, ನಮ್ಮ ಜೀವಿತಕ್ಕೆ ಆತ್ಮಿಕವಾದಂಥ ಪಾಠಗಳನ್ನು ಕಲಿತಾ ಇರ್ತೇವೆ. ಹಲ್ಲೆಲೂಯಾ,
ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯಾಕೆ ಆ ರೀತಿಯಾಗಿ ಆಕೆ ಅಂದ್ಲು ಅಂದ್ರೆ, ಆಕೆ ಇಂದಿನ ಜೀವಿತ ನೋಡಿದಾಗ ಆಕೆ ಒಂದು ಊರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ತ್ರೀ ಆಗಿದ್ಲು. ಆ ಊರಿನ ಹೆಸರೇನು? ಶುನೇಮೆ ಎನ್ನುವಂತ ಒಂದು ಪಟ್ಟಣ. ಹೆಸರೇನ್ರಿ? ಈಗಿದಾವಲ್ಲ ಗಿಣಿವಾರ ಬಾದರ್ಲಿ ಎದಲ್ ದೊಡ್ಡಿ ತಿಮ್ಮಾಪುರ ಅಂತೇಳಿ ಹೆಂಗಿದೆ ಅದರಂಗ ಊರ ಹೆಸರೇನು? ಶುನೇಮಿ. ಹೆಸರೇನು? ಶುನೇಮಿ. ಕೆಲವೊಂದು ಕಡೆಗೆ ಕೆಲವೊಂದು ಹೆಸರುಗಳಿರ್ತಾವೆ. ಈಗ ಗುಲ್ಬರ್ಗದಿಂದ ಹೈದರಾಬಾದ್ಗೆ ಹೋಗ್ಬೇಕಾದ್ರೆ ಒಂದು ಊರ ಹೆಸರಿದೆ. ಊರ ಹೆಸರೇನು ಗೊತ್ತಾ? ಹುಡುಗಿ ಅಂತೇಳಿ. ಹೆಸರೇನು? ಹುಡುಗಿ. ಊರ ಹೆಸರೇ ಹುಡುಗಿ. ಕೆಲವೊಂದು ಊರ ಹೆಸರು ಗುಬ್ಬಿ ಅಂತೇಳಿದೆ. ಪಕ್ಷಿ ಹೆಸರು ಗುಬ್ಬಿ. ಗುಬ್ಬಿ ತಾಲೂಕು ಗೊತ್ತಲ್ಲ ತುಮಕೂರಲ್ಲಿ. ಹಲ್ಲೆಲೂಯಾ. ಇನ್ನೊಂದು ಕೆಲವು ಹೆಸರು ಹುಲಿ, ಹೈದರಾ, ಹುಲಿ. ಆ ರೀತಿಯಾಗಿ ಕೆಲವೊಂದು ಕಡೆಗೆ ಕೆಲವೊಂದು ಹೆಸರುಗಳು ಪ್ರಖ್ಯಾತಿನ ಹೊಂದಿರ್ತವೆ. ಒಂದು ಸಂಸ್ಕೃತಿ ಆಗಿರ್ಬೋದು, ಅವ್ರು ಇರ್ತಕ್ಕಂಥ ಒಂದು ಸ್ಥಳದ ಒಂದು ವಿಶೇಷತೆಯಿಂದ ಕೂಡ ಕೆಲವೊಂದು ಹೆಸರುಗಳು ಬಂದಂಥವುಗಳಾಗಿರ್ತವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ಶುನೇಮಿ ಎನ್ನುವಂಥ ಪಟ್ಟಣದಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಆ ಶುನೇಮಿ ಎನ್ನುವಂಥ ಪಟ್ಟಣದಲ್ಲಿ ಗಂಡ ಹೆಂಡತಿ ತಾನು ಚೆನ್ನಾಗಿ ಒಳ್ಳೆಯ ಒಂದು ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇರ್ತಾರೆ ಪ್ರಿಯರೇ. ಎಲ್ಲ ಇದೆ ಅವರಿಗೆ. ಆಸ್ತಿ ಇದೆ, ಅಂತಸ್ತು ಇದೆ, ಐಶ್ವರ್ಯ ಇದೆ, ದೊಡ್ಡದಾಗಿರ್ತಕ್ಕಂಥ ಒಂದು ಅರಮನೆ ಇದೆ. ಎಲ್ಲ ರೀತಿಯಿಂದಲೂ ತಾನಿರುವಂಥ ಜನಾಂಗದಲ್ಲಿ ಆಕೆ ಉತ್ತಮವಾಗಿ ಏನ್ ಮಾಡ್ತಾ ಇದ್ದಾಳೆ? ಜೀವಿಸ್ತಾ ಇದ್ದಾಳೆ ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತಂದ್ರೆ, ದೇವರ ಪ್ರವಾದಿಯಾಗಿರ್ತಕ್ಕಂಥ ಎಲೀಷ ಪ್ರವಾದಿಗಳು, ಅರ್ಥ ಆಗ್ತಾ ಇದೆನಾ? ಇಲ್ಲಿ ಹೆಂಗ ಅಪ್ಪವ್ರು ಇದ್ದಾರೆ ಅದರಂಗ ಎಲೀಷ ಪ್ರವಾದಿಗಳು ಏನ್ ಮಾಡ್ತಾ ಇದ್ರು? ಆ ಒಂದು ಶುನೇಮಿ ಎನ್ನುವಂಥ ಪಟ್ಟಣದ ಮೂಲಕವಾಗಿ ಮುಂದೆ ಬೇರೆ ಒಂದು ಪಟ್ಟಣಕ್ಕೆ ಹೋಗ್ತಾ ಇದ್ರು. ಈ ಎಲೀಷ ಪ್ರವಾದಿಗಳು ಎಲ್ಲಿ ವಾಸ ಮಾಡ್ತಾ ಇದ್ರಂದ್ರೆ, ಕರ್ಮೇಲು ಎನ್ನುವಂಥ ಒಂದು ಬೆಟ್ಟದ ಮೇಲೆ ಇರುವಂತ ತಂಪಾದ ಒಂದು ಗುಹೆಯಲ್ಲಿ. ಎಲ್ಲಿ ವಾಸ ಮಾಡ್ತಾ ಇದ್ರು? ಅದರಂಗೆ ಕರ್ಮೇಲ್ ಎನ್ನುವಂಥದ್ದು ಗುಡ್ಡದ ಹೆಸರದು. ಆ ಗುಡ್ಡಕ್ಕೆ ಕರ್ಮೇಲ್ ಅಂತೇಳಿ ಯಾಕೆ ಬಂತಪ್ಪ ಹೆಸರು ಅಂದ್ರೆ, ಅಲ್ಲಿ ಕರ್ಮೇಲ್ ಅಂದ್ರೆ ಏನು? ಫಲವತ್ತಾಗಿರ್ತಕ್ಕಂಥ ಹಣ್ಣುಗಳ ಒಂದು ತೋಟ. ಹಲ್ಲೆಲೂಯಾ. ಅಲ್ಲೆಲ್ಲ ಭಯಂಕರವಾಗಿರ್ತಕ್ಕಂಥ ತೋಟ ಇರುತ್ತೆ. ಒಂದಕ್ಕೊಂದು ಗುಡ್ಡ ಅಟ್ಯಾಚ್ಡ್ ಆಗಿರುತ್ತೆ. ಈ ಗುಡ್ಡ ಆದ್ಮೇಲೆ ಇನ್ನೊಂದು ಗುಡ್ಡ, ಅಕ್ಕ ತಂಗಿಯರ ಗುಡ್ಡ ಅಂತೇಳಿ ಸಮೀಪದಲ್ಲಿ ನಾವು ನೋಡ್ತೀವಲ್ಲ, ಅದ್ರಂಗ ಒಂದಕ್ಕೊಂದು ಏನಿರ್ತವೆ? ಅಟ್ಯಾಚ್ ಇರ್ತವೆ. ಜಾಯಿಂಟ್ ಆಗಿರ್ತಕ್ಕಂಥ ಗುಡ್ಡಗಳ ಒಂದು ಸಾಲು. ಆ ರೀತಿಯಾಗಿ ಕರ್ಮೇಲ್ನಲ್ಲಿ ಯಾರು ವಾಸ ಮಾಡ್ತಾ ಇದ್ರು? ಪ್ರವಾದಿಯಾಗಿರ್ತಕ್ಕಂಥ ಎಲೀಷ ಅಲ್ಲಿ ಇದ್ದುಕೊಂಡು ಬೇರೆ 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 ಹಳ್ಳಿಗಳಿಗೆ ಹೋಗಿ ಏನ್ ಮಾಡ್ತಾ ಇದ್ರು? ದೇವರ ಕುರಿತಾಗಿ ಜನರಿಗೆ ಹೇಳಿ ಯಜ್ಞ ಯಾಗಾದಿಗಳನ್ನ ಮಾಡಿ ಪುನಃ ಕರ್ಮೇಲ್ಗೆ ಬರ್ತಾ ಇದ್ರು ಪ್ರೇರೆ. ಇವರು ಹೋಗ್ತಾ ಇರಬೇಕಾದ್ರೆ ಶುನೇಮಿ ಎನ್ನುವಂತ ಒಂದು ಊರಿನ ಮೂಲಕವಾಗಿ ಹಾದು ಹೋಗ್ಬೇಕಾಗಿತ್ತು. ಎಲ್ಲಿಂದ? ಇಲ್ಲಿ ಕರ್ಮೇಲ್ ಇದೆ ಅನ್ಕೊಳ್ಳೋಣ. ಈ ಕಾರ್ನರಿಗೆ ಎಲ್ಲಿದೆ? ಕರ್ಮೇಲ್ ಎನ್ನುವಂಥ ಗುಡ್ಡ ಇಲ್ಲಿದೆ. ಇಲ್ಲಿ ಅಯ್ಯರು ವಾಸ ಮಾಡ್ತಾರ. ಎಲ್ಲರ ಕಡೆ ನೋಡ್ರಿ, ಕರ್ಮೇಲ್ ಎನ್ನುವಂಥ ಗುಡ್ಡ ಇಲ್ಲಿದೆ. ಅಯ್ಯರು ಇಲ್ಲಿ ವಾಸ ಮಾಡ್ತಾರ. ಇಲ್ಲಿಂದ ಇಲ್ಲಿ ಯಾವುದಿದೆ? ಶುನೇಮಿ ಎನ್ನುವಂಥ ಊರಿದೆ, ಪಟ್ಟಣ. ಇಲ್ಲಿ ಯಾವುದಿದೆ? ಮುಂದ್ಗಡೆ ಬೇರೆ ಬೇರೆ ಊರುಗಳು. ಹಲ್ಲೆಲೂಯಾ. ಮುಂದ್ಗಡೆ ಬರುವಂತ ಬೇರೆ ಬೇರೆ ಊರುಗಳು ಇಲ್ಲಿ ಇದಾವೆ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತಂದ್ರೆ, ಐನೋರು ಹೋಗ್ಬೇಕಾದ್ರೆ ಆ ಕಡೆ ಊರಿಗೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ಬೇಕಾಗಿತ್ತು? ಶುನೇಮಿ ಮೇಲೇನೇ ಹೋಗ್ಬೇಕಾಗಿತ್ತು. ಶುನೇಮಿ ಮೇಲೇನೆ ಈ ಊರಿನ ಮೇಲೆ ನಡ್ಕೊಂತ ಹೋಗ್ಬೇಕಾಗಿತ್ತಲ್ಲ. ಆ ಒಂದು ಸಂದರ್ಭದಲ್ಲಿ ಈಕೆ ಗಮನಿಸ್ತಾಳ, ಇವ್ರು ಅನೇಕ ಸಾರಿ ಇದೇ ದಾರಿ ಮೇಲೆ ಗುರು ಶಿಷ್ಯರು ಇಬ್ರು ಹೋಗ್ತಾ ಇರ್ತಾರೆ ಅಂತೇಳಿ ಒಂದು ಸಾರಿ ಆತನನ್ನ ಏನ್ ಮಾಡ್ತಾಳೆ? ಪ್ರವಾದಿಗಳನ್ನ ತನ್ನ ಮನೆಗೆ ಬರಮಾಡಿಕೊಳ್ತಾಳೆ. ಒಳ್ಳೆ ರೀತಿಯಲ್ಲಿ ಉಪಚಾರ ಆಕೆ ಮಾಡ್ತಾಳೆ. ಅನೇಕ ಸಾರಿ ಎಲೀಷ ಪ್ರವಾದಿಗಳು ಆ ಮುಂದಿನ ಊರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಬಂದೇ ಹೋಗ್ತಾ ಇದ್ರು. ಶುನೇಮಿ ಎನ್ನುವಂತ ಊರಿಗೆ ಬಂದೇ ಹೋಗ್ತಾ ಇದ್ರು ಪ್ರೇರೆ. ಒಂದು ಸಾರಿ ಏನಾಗುತ್ತಂದ್ರೆ, ಈಕೆ ನೋಡ್ತಾಳೆ, ಅಯ್ಯೋರು ಒಳ್ಳೆಯವರಿದ್ದಾರೆ, ಪರಿಶುದ್ಧರಾಗಿದ್ದಾರೆ, ಒಳ್ಳೆ ರೀತಿಯಿಂದ ಜೀವಿಸ್ತಾ ಇದ್ದಾರೆ, ಒಳ್ಳೆಯವರೇ ಆಗಿದ್ದಾರೆ, ದೇವರ ಸೇವಕರಾಗಿದ್ದಾರೆ ಅಂತೇಳಿ ಗುರುತಿಸಿದಂತ ಆಕೆ ಏನ್ ಮಾಡ್ತಾಳಂದ್ರೆ, ನಮ್ಮ ಮನೆಯಲ್ಲಿ ಅವಾಗವಾಗ ಬರ್ಬೇಕಾದ್ರೆ ಅವ್ರಿಗೊಂದು ರೂಮ್ ಇರಬೇಕಲ್ಲ ಅಂತೇಳಿ ತಮ್ಮ ಮನೆಯ ಮಾಳಿಗೆಯ ಮೇಲೆ ಒಂದು ಕೋಣೆಯನ್ನ ಏನ್ ಮಾಡ್ತಾಳೆ? ಅವರಿಗೋಸ್ಕರವಾಗಿ ಕಟ್ಟಿಸಿ ಕೊಡ್ತಾಳೆ ಪ್ರಿಯರೇ. ಯಾರಿಗೋಸ್ಕರವಾಗಿ? ಅವರ ದೈವ ಸೇವಕರಾಗಿರ್ತಕ್ಕಂಥ ಪ್ರವಾದಿಗಳಾಗಿರ್ತಕ್ಕಂಥ ಎಲೀಷನಿಗೋಸ್ಕರವಾಗಿ. ಎಲ್ಲಿ ಕಟ್ಟಿಸಿಕೊಡ್ತಾಳೆ? ಮನೆಯ ಮೇಲೆ. ಅಂದ್ರೆ ಆಕೆ ಶ್ರೀಮಂತವಾಗಿರತಕ್ಕಂಥ ಹೆಣ್ಮಗಳೇ ಆಗ್ಯಾಳ. ಹಲ್ಲೆಲೂಯಾ. ಮನೆಯ ಮೇಲೆ ಏನ್ ಮಾಡಿದ್ಲು? ಕಟ್ಟಿಸಿಕೊಟ್ಲು.
ಕಟ್ಟಿಸಿಕೊಟ್ಟಾದ್ಮೇಲೆ ಯಾವಾಗಲೂ ಹಿಂಗೆ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಶುನೇಮಿ ಪಟ್ಟಣಕ್ಕೆ ಬಂದಿರತಕ್ಕಂಥ ಪ್ರವಾದಿಗಳು ಆ ಮನೆಯಲ್ಲಿ ಏನು ಮಾಡ್ತಾ ಇದ್ರು, ಇಳ್ಕೊಳ್ತಾ ಇದ್ರು. ಎಲ್ಲಿ? ಈ ಶುನೇಮ ಸ್ತ್ರೀ ಕಟ್ಟಿಸಿಕೊಟ್ಟಿರ್ತಕ್ಕಂಥ ಮನೆಯ ಮಾಳಿಗೆ ಮೇಲಿರ್ತಕ್ಕಂಥ ಒಂದು ಕೋಣೆಯಲ್ಲಿ ಇಳ್ಕೊಳ್ಬೇಕಾದ್ರೆ ಅಲ್ಲಿ ಒಂದು ಮಂಚ ಇತ್ತು, ದೀಪಸ್ತಂಭ ಇತ್ತು, ಮೇಜು ಇತ್ತು, ಕುರ್ಚಿ ಕೂಡ ಇತ್ತು ಪ್ರಿಯರೇ. ಹಲ್ಲೆಲೂಯಾ. ಆಯ್ತು, ಎಲ್ಲವುಗಳನ್ನು ಇಟ್ಟಾದ ಮೇಲೆ ಅವಾಗ ಎಲ್ಲವುಗಳನ್ನ ಪ್ರತಿ ಸಲ ಹೋಗುವಾಗಲೂ ಆಹ್ವಾನ ಮಾಡ್ತಾ ಇದ್ರು. ಒಳ್ಳೆ ಉಪಚಾರ ಮಾಡುವಂತ ಈಕೆಗೆ ಏನಾದರೂ ಕೂಡ ನಾನು ಒಂದು ಮಾಡಬೇಕಲ್ವಾ ಅಂತೇಳಿ ಆ ಗುರುಗಳು ಏನು ಮಾಡಿದ್ರಂದ್ರೆ ಆಕೆಯನ್ನು ಕರೆಸ್ತಾರೆ ಪ್ರಿಯರೇ. ಗೆಹಜಿ ಅಂತೇಳಿ ಶಿಷ್ಯನನ್ನ ಕರೆದು ಆಕೆಗೆ ನಾವು ಎಂಥ ಉಪಕಾರ ಮಾಡ್ಬೋದು, ಆಕೆನ ಒಂದ್ಸರಿ ಕರ್ಕಮ್ಮ ಅಂತೇಳಿ ಕರೆಸಿದಾಗ ಮ್ಯಾಲ್ಗಡೆ ಬಂದ್ಲಕ್ಕಿ ಹೇಳ್ತಾಳೆ, ನಿನಗೆ ಎಂಥ ಉಪಕಾರ ಮಾಡಬೇಕು, ನಿನಗೋಸ್ಕರವಾಗಿ ರಾಜನ ಮುಂದೆ ಏನಾದರೂ ಮಾತಾಡಬೇಕಾ, ಅಥವಾ ನಿನಗೋಸ್ಕರವಾಗಿ ಸೇನಾಧಿಪತಿಯ ಮುಂದೆ ಏನಾದರೂ ಮಾತಾಡಬೇಕಾ, ನಿನಗೋಸ್ಕರವಾಗಿ ಇಂಥ ಮಂತ್ರಿಯ ಮುಂದೆ ಏನಾದರೂ ಮಾತಾಡಬೇಕಾ, ನಿನಗೋಸ್ಕರವಾಗಿ ಇನ್ನು ಬೇರೆ ಬೇರೆ ಅಧಿಕಾರಿಗಳ ಮುಂದೆ ಏನಾದರೂ ಮಾತಾಡಬೇಕಾ, ನಾನು ಮಾತನಾಡಲು ಶಕ್ತಿ ಅಂದರೆ ದೈವ ಸೇವಕರು ಪ್ರವಾದಿಗಳಾದ ಕಾರಣಕ್ಕೋಸ್ಕರವಾಗಿ ನನ್ನ ಮಾತನ್ನು ಅವರು ಖಂಡಿತವಾಗಿ ಕೇಳ್ತಾರೆ. ನಿನಗೆ ಏನಾದರೂ ಕೆಲಸಗಳು ನಿಂತು ಹೋಗಿರುವಂಥವುಗಳು ಇದ್ರೆ ಹೇಳು ಅಂತೇಳಿ ಹೇಳಿದಾಗ ಪ್ರಿಯರೇ ಆಕೆ ಏನಂತ ಹೇಳ್ತಾಳೆ ಅಂದರೆ ಉತ್ತರ, ನನಗೆ ಯಾವ ರೀತಿಯಿಂದಲೂ ಕೂಡ ಏನಿಲ್ಲ, ಕೊರತೆ ಇಲ್ಲವೇ ಇಲ್ಲ ಅಂತೇಳಿ ಹೇಳಿ ಏನು ಮಾಡ್ತಾಳೆ, ಪುನಃ ಕೆಳಗಡೆ ಹೋಗ್ತಾಳೆ ಪ್ರಿಯರೇ. ಹಲ್ಲೆಲೂಯಾ. ಆವಾಗ ಗೆಹಜಿನ ಕೇಳ್ತಾನೆ, ಶಿಷ್ಯನ ಕೇಳ್ತಾನೆ, ಗೆಹಜಿ ಈಕೆಗಿರ್ತಕ್ಕಂಥ ಕೊರತೆ ಏನಿದೆ ಹೇಳು, ಈಕೆಗಿರ್ತಕ್ಕಂಥ ಚಿಂತೆ ಏನಿದೆ ಹೇಳು, ನಿನಗೇನಾದರೂ ಗೊತ್ತಿದ್ರೆ ನೀನು ಹೇಳು ಅಂತೇಳಿ. ಅಯ್ಯರಿಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಹಲ್ಲೆಲೂಯಾ. ಆದರೂ ಕೂಡ ಏನು ಮಾಡ್ತಾ ಇದ್ದಾರ, ಕೇಳ್ತಾ ಇದ್ದಾರೆ. ಅವಾಗ ಕೇಳಿದ ತಕ್ಷಣ ಅವಾಗ ಗೆಹಜಿ ಏನು ಮಾಡಿದ ಪ್ರಿಯರೇ, ಒಂದು ಮಾತನ್ನು ಹೇಳಿದ, ಆಕೆಯ ಗಂಡ ಮುದುಕನಾಗಿದ್ದಾನೆ, ಆಕೆಗೆ ಇನ್ನೂ ಕೂಡ ಮಕ್ಕಳು ಆಗಿಲ್ಲ ಅಂತೇಳಿ ಹೇಳಿದ ತಕ್ಷಣ ಅವಾಗ ಏನಾಯ್ತು, ಮತ್ತೆ ಪುನಃ ಗೆಹಜಿ ಹೋಗಿ ಅಯ್ಯಮ್ಮನ ಕರಿ ಅಂತೇಳಿ ಕರೆದಾದ್ಮೇಲೆ ಆಯ್ತು, ಅಯ್ಯರ ಬಾಯಿಂದ ಒಂದು ಮಾತು ಬಂತು, ಮುಂದಿನ ವರ್ಷ ನೀನು ಖಂಡಿತವಾಗಿ ಒಂದು ಮಗುವನ್ನ ಅಪ್ಪಿಕೊಂಡಿರುವೆ ಅಂತೇಳಿ. ಅದರಂಗೆ ನಡೆದು ಬಿಡ್ತು. ಅಯ್ಯರು ಏನು ಹೇಳಿದ್ರು ಅದರಂಗೆ ನಡೆದು ಬಿಡ್ತು. ಆಯ್ತು, ಹುಡುಗ ದೊಡ್ಡವನಾದ, ಬಾಲಕನಾದ, ಮತ್ತೆ ಟೀನೇಜ್ಗೆ ಬಂದ, 12-13 ವರ್ಷದ ಹುಡುಗನಾಗಿ ಇದ್ದಂಥ ಸಂದರ್ಭದಲ್ಲಿ ಅಯ್ಯವರು ಹೋಗ್ತಾ ಬರುವಂಥದ್ದು ಆ ಕಡೆ ಭಾಗದಲ್ಲಿ ಕಡಿಮೆ ಆಯಿತು. ಕರ್ಮೇಲ್ ಪಟ್ಟಣದಲ್ಲಿ ಅವರು ಇರ್ತಾ ಇದ್ರು ಪ್ರಿಯರೇ. ಆವಾಗ ಹುಡುಗ ಅವ್ರ ತಂದೆ ತಾಯಿ ಏನು ಮಾಡ್ತಾ ಇದ್ರು, ವ್ಯವಸಾಯಗಾರರಾಗಿದ್ರು. ಏನು ಮಾಡ್ತಾ ಇದ್ರು, ವ್ಯವಸಾಯ ಮಾಡುವಂಥವರು ಆಗಿದ್ರು. ಆದಂಥ ಸಂದರ್ಭದಲ್ಲಿ ಒಂದು ದಿನ ಈ ರೀತಿಯಾಗಿ ನಡೆಯುತ್ತೆ. ಸುಮಾರು 12-13 ಅಂದರೆ ಆ ಒಂದು ಟೀನೇಜಲ್ಲಿ ಇರ್ತಕ್ಕಂಥ ಹುಡುಗ ಏನು ಮಾಡ್ತಾನೆ, ತನ್ನ ತಂದೆಯು ಕೂಡ ಹೊಲಕ್ಕೆ ಹೋಗಿರ್ತಾನೆ. ಎಲ್ಲಿಗೆ ಹೋಗಿರ್ತಾನ, ಹೊಲಕ್ಕೆ ಹೋಗಿರ್ತಾನ. ಹೊಲಕ್ಕೆ ಹೋದಾಗ ಏನಾಗುತ್ತಂದ್ರೆ ಸಡನ್ ಆಗಿ ತಲೆ ಅಂತೇಳಿ ತಲೆ ನಿಂಗೆ ಹಿಡ್ಕೊಂಡು ಏನಾಗ್ಬಿಡ್ತಾನ, ಮೂರ್ಛೆ ಬಂದು ಏನಾಗ್ಬಿಡ್ತಾನ, ಬಿದ್ದೋಗ್ಬಿಡ್ತಾನೆ ಪ್ರಿಯರೇ. ಯಾವ ಹುಡುಗ ಶುನೇಮಿ ಸ್ತ್ರೀಯಳ ಮಗ. ಆಕೆಗೆ ಮಕ್ಕಳಾಗಲಾರ್ದ ಸ್ಥಿತಿಯಲ್ಲಿ ಇದ್ದಾದ ಮೇಲೆ ದೇವರ ಪ್ರವಾದಿಯ ಮೂಲಕವಾಗಿ ಹೇಳಿದ ಮಾತಿನ ಮೇಲೆ ಮಕ್ಕಳಾದಂಥ ಒಂದು ಸಂದರ್ಭ, ದೇವರು ಕೊಟ್ಟಿರ್ತಕ್ಕಂಥ ಮಗು 12-13 ವರ್ಷಕ್ಕೆ ಏನಾಗ್ಬಿಡ್ತು, ತಲೆ ಅಂತೇಳಿ ಏನಾಗ್ಬಿಡ್ತು, ಮೂರ್ಛೆ ಬಂದು ಬಿದ್ದು ಬಿಡ್ತು. ಅವಾಗ ಅವ್ರ ತಂದೆ ಏನೋ ಆರಾಮಿಲ್ಲಾರಂಗಾಗ್ಯದ, ಬಿಸಿಲಿಗಾಗ್ಯದ ಅಂತೇಳಿ ಅವ್ರ ಅಮ್ಮನ ಹತ್ರ ಕಳಿಸಿದ್ರು, ಎತ್ಕೊಂಡು ಹೋದ್ರು. ಅವ್ರ ಅಮ್ಮನ ಮನೆಗೆ ಕಳಿಸಿದಾದ್ಮೇಲೆ ಅಲ್ಲಿನೂ ಹಂಗೆ ಅಂದು ಸುಮಾರು ಹೊತ್ತಾದ ಮೇಲೆ ಆಕೆಯ ತೊಡೆಯ ಮೇಲೆಯೇ ಆ ಮಗು ಏನಾಯ್ತು, ಪ್ರಾಣವನ್ನ ಬಿಟ್ಟು ಬಿಡ್ತು. ಮಗು ಏನಾಯ್ತು, ತೀರಿ ಹೋಗ್ಬಿಡ್ತು. ಆ ಒಂದು ಸಂದರ್ಭದಲ್ಲಿ ಆಕೆ ಏನ್ ಮಾಡಿದ್ಲಂದ್ರೆ ಕಣ್ಣೀರು ಸುರಿಸಿದ್ಲು. ಎಲ್ಲ ಆದ್ಮೇಲೆ ಆ ಮಗುವನ್ನ ಏನ್ ಮಾಡಿದ್ಲಂದ್ರೆ ಹೊತ್ತುಕೊಂಡು ಮ್ಯಾಲೆ ಕೋಣೆ ಮಾಡಿಸಿದ್ಲಲ್ಲ ದೈವ ಸೇವಕರಿಗೋಸ್ಕರವಾಗಿ, ಪ್ರವಾದಿಗಳಿಗೋಸ್ಕರವಾಗಿ, ಆ ಕೋಣೆಯ ಮಂಚದ ಮೇಲೆ ಆ ಮಗುವನ್ನ ಹಾಕಿದ್ಲು ಪ್ರಿಯರೇ. ಹಾಕಿದಾದ ಮೇಲೆ ಆಕೆ ಯಜಮಾನನ ಹತ್ರ, ಗಂಡನ ಹತ್ರ ಹೋಗ್ತಾ ಇದ್ದಾಳೆ. ಮಗು ಏನಾಗಿದೆ, ಸತ್ತು ಹೋಗಿದೆ. ಮಗು ಹತ್ರ ಜೀವ ಇಲ್ಲವೇ ಇಲ್ಲ. ಅವಾಗ ಆಕೆ ಏನ್ ಮಾಡ್ತಾ ಇದ್ದಾಳ ಪ್ರಿಯರೇ, ಗಂಡನ ಹತ್ರ ಓಡಿ ಹೋಗಿ ನನಗೆ ಒಬ್ಬ ಸೇವಕನನ್ನ ಮತ್ತೆ ಒಂದು ಕತ್ತೆಯನ್ನ ನನಗೆ ಕಳುಹಿಸಿಕೊಡು, ನಾನು ಏನ್ ಮಾಡ್ತೀನಿ, ದೈವ ಸೇವಕರ ಹತ್ರಕ್ಕೆ ನಾನು ಹೋಗ್ತೀನಿ, ಎಲೀಷ ಪ್ರವಾದಿಗಳ ಹತ್ರಕ್ಕೆ ನಾನು ಹೋಗ್ತೀನಿ ಅಂತೇಳಿ ಏನ್ ಮಾಡಿದ್ಲಕ್ಕೆ ರೆಡಿ ಆದ್ಲು ಪ್ರಿಯರೇ. ಅವಾಗ ಗಂಡ ಅನ್ನಕತ್ತನ, ಇವತ್ತು ಅಮಾವಾಸ್ಯೆ ಅಲ್ಲ, ಸಬ್ಬತ್ ದಿನ ಅಲ್ಲ, ಆದ್ರೆ ಯಾಕೆ ಹೊಂಟಿ ನೀನು ಅಂತೇಳಿ. ಹಲ್ಲೆಲೂಯಾ. ಅಂದ್ರೆ ಅಮಾವಾಸ್ಯೆ ದಿನದಲ್ಲಿ, ಸಬ್ಬತ್ ದಿನಗಳಲ್ಲಿ ದೇವರ ಆಲಯ ಏನಾಗಬೇಕು, ತೆರೆದಿರಬೇಕು. ಹಲ್ಲೆಲೂಯಾ. ಅಮಾವಾಸ್ಯೆ ಎಲ್ಲಿಂದ ಬಂದಿರೋದು, ಎಲ್ಲಿಂದ ಬೈಬಲಿಂದ ಬಂದಿರೋದು.
ಹಲ್ಲೆಲೂಯ. ಅರ್ಥ ಆಗ್ತಾ ಇದೆನಾ? ಅಮಾವಾಸ್ಯೆ ಯಾರು ಮಾಡ್ಬೇಕು? ರಿಯಲ್ಲಿ ನಾವು ಮಾಡ್ಬೇಕು. ಹಲ್ಲೆಲೂಯ. ಯಾರು ಮಾಡ್ಬೇಕ್ರಿ? ನಾವು ಮಾಡ್ಬೇಕು ಅಮಾವಾಸ್ಯೆ. ದೇವರೇ ಹೇಳಿದಾನೆ 66ನೇ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಕೊನೆಯ ವಚನದಲ್ಲಿ ಇರುತ್ತೆ, ಕೊನೆಯ ಭಾಗದಲ್ಲಿ ಏನಂತೇಳಿ, ಅಮಾವಾಸ್ಯೆಯ ದಿನದಲ್ಲಿ ಏನು ಓಪನ್ ಮಾಡ್ಬೇಕಂತ? ಬಾಗಿಲನ್ನ. ಯಾವ ಬಾಗಿಲು? ದೇವಾಲಯದ ಬಾಗಿಲು. ಯಾವ ದೇವಾಲಯ? ಸರ್ವ ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರ ದೇವಾಲಯ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಆತ ಕೇಳಕತ್ತನ, ಅಯ್ಯೋ ಇವತ್ತು ಅಮಾವಾಸ್ಯೆ ಅಲ್ಲ, ಸಬ್ಬತ್ತಲ್ಲ, ನೀನು ಯಾಕೆ ಹೊಂಟಿ ಅಂತೇಳಿ ಕೇಳಿದಾಗ ಅವಾಗ ಅಕ್ಕಿ ಹೇಳ್ತಾ ಇದ್ದಾಳೆ ಮಾತು ಏನಂತೇಳಿ, ನಾನು ಏನು ಮಾಡಬೇಕು? ಹೋಗುವುದು ಒಳ್ಳೆಯದು. ಆಕೆ ಚಿಂತೆ ಇಲ್ಲ, ನಾನು ಹೋಗ್ಲೇಬೇಕು, ಅಮಾವಾಸ್ಯೆ ಇರಲಿ ಸಬ್ಬತ್ತಿರಲಿ ಸಂಬಂಧ ಇಲ್ಲ, ನಾನೇನು ಮಾಡಬೇಕು? ಈಗ ಹೋಗ್ಬೇಕು, ನನಗೆ ಕಷ್ಟ ಆಗಿದೆ, ಕಣ್ಣೀರಾಗಿದೆ, ನಾನು ಹೋಗ್ಲೇಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾಳೆ? ಸೇವಕನನ್ನು ಕರೆದುಕೊಂಡು ಕತ್ತೆ ಹಿಡಿದುಕೊಂಡು ಎಲ್ಲಿಗೆ ಹೋದ್ಲು ಪ್ರಿಯರೇ? ಆ ಶುನೇಮಿ ಈ ಸ್ಥಳದಿಂದ ತನ್ನ ಮನೆಯಿಂದ ಎಲ್ಲಿಗೆ ಹೊಂಟಾಳ? ಈಗಕ್ಕೆ ಇಲ್ಲಿಗೆ. ಎಲ್ಲಿಗೆ? ಕರ್ಮೇಲ್ ಎನ್ನುವಂಥ ಒಂದು ಬೆಟ್ಟದ ಮೇಲೆ ಇರ್ತಕ್ಕಂಥ ಗುಹೆಯಲ್ಲಿ ವಾಸಿಸುವಂಥ ಪ್ರವಾದಿಯ ಮನೆಗೆ. ಹಲ್ಲೆಲೂಯ. ಆಕೆ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಆಕೆ ಹೋಗ್ತಾ ಇಲ್ಲ, ಕಣ್ಣೀರು ಸುರಿಸ್ತಾ ಇದ್ದಾಳೆ. ಅಯ್ಯೋ, ಎಷ್ಟೋ ವರ್ಷಗಳಾದ್ಮೇಲೆ ಹುಟ್ಟಿರುವಂಥ ಒಂದು ಮಗು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದು ಅವ್ರಿಗೆ ಗೊತ್ತಿರುತ್ತೆ, ನಾವೇನು ಅನ್ಕೊಬೋದು, ಯಾರ್ಯಾರಿಗೆ ಗೊತ್ತಿರುತ್ತೆ? ತಾಯಂದ್ರಿಗೆ ಗೊತ್ತಿರುತ್ತೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಕೈಗೆ ಬಂದದ್ದು ಅಂದರೆ ಫುಲ್ ಹೈಟ್ ಆದಮೇಲೆ ತೀರಿ ಹೋದರೆ ಕೆಲವೊಬ್ರು ಹಂಗೆ ಆಗಿರ್ತಾರೆ. ಹಲ್ಲೆಲೂಯ. ಅನೇಕ ಘಟನೆಗಳನ್ನು ನಾನು ನೋಡಿರ್ತೀನಿ, ಟಿ ವಿಯಲ್ಲಿನೂ ನೋಡಿರ್ತಾರೆ. ಫುಲ್ ವಯಸ್ಸಿಗೆ ಬಂದಿರ್ತಾರೆ, ಸಡನ್ನಾಗಿ ಯಾವುದೋ ಒಂದು ವಿಷಯಕ್ಕೋಸ್ಕರವಾಗಿ ಆಕ್ಸಿಡೆಂಟ್ ಆಗಿ ರೋಗ ಬಂದು ಅದು ಬಂದು ಇದು ಬಂದು ಏನಾಗ್ಬಿಡ್ತಾರೆ? ಜ್ವರ ಅಂತೇಳಿ ತೀರಿ ಹೋದ್ಮೇಲೆ ಅವ್ರಿಗೆ ಏನಾಗುತ್ತೆ? ತಂದೆ ತಾಯಿಗೆ ಅಷ್ಟೇ ಯಾಕೆ, ಮೊನ್ನೆ ಇಲ್ಲಿ ಒಳಗೊಳ್ಳರೆ ಇಲ್ಲಿ ಇಬ್ಬರು ಮಕ್ಕಳು ಏನಾದರೂ ತೀರಿ ಹೋದ್ರು ಪ್ರಿಯರೇ. ಹಲ್ಲೆಲೂಯ. ಸಂಪ್ರದಾಯದ ಕಾರ್ಯ ಮಾಡೋದಕ್ಕೋಸ್ಕರವಾಗಿ, ಮನುಷ್ಯರು ಕಲ್ಪಿಸಿದಂಥ ಕಾರ್ಯ ಮಾಡೋದಕ್ಕೋಸ್ಕರವಾಗಿ ಏನಾದರೂ ತೀರಿ ಹೋದ್ರು ಪ್ರಿಯರೇ. ಹಲ್ಲೆಲೂಯ. ಅವಾಗ ಅವ್ರ ತಾಯಿ ಕಣ್ಣೀರು ಎಲ್ಲ ವಾಟ್ಸಪ್ ಏನೋ ಬಂದಿತ್ತೇನೋ ಅನ್ಸುತ್ತೆ ಅದು. ಹಲ್ಲೆಲೂಯ. ಅವ್ರಿಗೆ ಗೊತ್ತಿರುತ್ತೆ. ಹಲ್ಲೆಲೂಯ. ಆ ರೀತಿಯ ಪರಿಸ್ಥಿತಿ ಯಾರಿಗಾಗ್ಯದ? ಈ ಶುನೇಮಿ ಸ್ತ್ರೀಯಳಿಗಾಗಿದೆ ಪ್ರಿಯರೇ. ಶವವನ್ನು ಮನೆಯಲ್ಲೇ ಇಟ್ಟು ಪ್ರವಾದಿಗಳ ಹತ್ರಕ್ಕೆ ಏನು ಮಾಡ್ತಾ ಇದ್ದಾಳೆ? ಓಡಿ ಹೋಗ್ತಾ ಇದ್ದಾಳೆ. ಕತ್ತೆಯನ್ನ ಸೇವಕನನ್ನು ಕರೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಆಕೆ ಹೇಳ್ತಾ ಇದ್ದಾಳೆ, ನಾನೇ ಹೋಗುವುದು ಒಳ್ಳೆಯದು. ಅನೇಕರು ಇವತ್ತು ಅನ್ಕೊಬೋದು, ದೈವ ಸೇವಕರ ಹತ್ರ ನಾವ್ಯಾಕೆ ಹೋಗ್ಬೇಕ್ರಿ? ಆಕೆ ಪೊಸಿಷನ್ ನೋಡ್ರಿ, ಆಕೆ ಸುಮ್ಮನೆ ಸಾಮಾನ್ಯ ವ್ಯಕ್ತಿ ಅಲ್ಲಕಿ. ಏನಕ್ಕೆ? ಎಲ್ಲ ಇದ್ದಂತ ಆಕೆ, ಎಲ್ಲ ಬೆಳ್ಳಿ ಆದ, ಬಂಗಾರ ಆದ, ಮನೆ ಆದ, ಬಂಗ್ಲೆ ಆದ, ಎಲ್ಲ ಆದ, ಹಣ ಆದ, ಎಲ್ಲ ಆದ. ಆದ್ರೆ ಇವತ್ತಿನ ಜನರು ತಾತನರ ಇಲ್ಲಿಗೆ ಬರಲಿ, ನಮ್ಮ ಪಾಸ್ಟ್ರಯ್ಯರ ನಮ್ಮ ತಕ ಬರಲ್ಲ ಅಂತಾರೆ. ಹಲ್ಲೆಲೂಯ. ಇವ್ರು ಹೋಗಲ್ಲ, ಎಲ್ಲ ಇದ್ದರು ಹೋಗಲ್ಲ. ಅವ್ರದ್ದು ಹೆಂಗಿರುತ್ತೆ? ಪೊಸಿಷನ್ನೇ ಚೇಂಜ್ ಇರುತ್ತೆ. ಸ್ವರ್ಗ ಯಾಕ್ರಿ? ನಮಗೆ ಸ್ವರ್ಗ ಇದ್ದಂಗೆ ಅದು, ಕಾರದವ, ಬಂಗ್ಲೆದವ, ಎಲ್ಲದವ, ಇನ್ನೊಂದು ಯಾಕೆ ಬೇಕು ನಮಗೆ? ಹಲ್ಲೆಲೂಯ. ಆದರೆ ಸತ್ತ ಮೇಲೆ ಅವ್ರು ತಿಳ್ಕೊಂತಾರೆ ಅವಾಗ, ಅಯ್ಯೋ ಎಷ್ಟು ಹೇಳಿದ್ರಲ್ಲ ನಾವು ಕೇಳಲಿಲ್ಲ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದೇ ಸ್ವರ್ಗ. ಅದ್ರ ಸಲುವಾಗಿ ಒಬ್ಬ ಬಡವನನ್ನಾಗಲಿ ರಕ್ಷಣೆ ಮಾರ್ಗಕ್ಕೆ ತರ್ಬೋದಂತ, ಶ್ರೀಮಂತ ಬರಲ್ಲಂತ ರಕ್ಷಣೆ ಮಾರ್ಗಕ್ಕೆ. ಯಾಕೆ ಹೇಳ್ರಿ? ಎಲ್ಲ ಇರುತ್ತೆ, ಬೇಕಾದ ಆಹಾರ ಊಟ ಮಾಡ್ತಿರ್ತಾನಂತೇಳಿ ನಾವು ಅನ್ಕೊಂತೀವಿ. ಆದರೆ ಶುಗರು ಯಾವುದೋ ಇನ್ನೊಂದು ಮುನ್ನೊಂದು ವ್ಯಾಧಿ ಇರುತ್ತೆ. ಹಲ್ಲೆಲೂಯ. ಆದರೆ ಎಲ್ಲ ಹಣ ಗಿಣ, ಎಲ್ಲ ಫ್ಯಾಕ್ಟ್ರಿಗಳು, ಬಂಗ್ಲೆಗಳು, ಕಾರುಗಳು ಎಲ್ಲ ಓಡಾಡೋಕ್ಕೆ ಎಲ್ಲ ಸೌಕರ್ಯ ಇರುತ್ತೆ. ಹಲ್ಲೆಲೂಯ. ರಕ್ಷಣೆ ಮಾರ್ಗದಲ್ಲಿ ಬರ್ರಿ, ಯೇಸು ಸ್ವಾಮಿ ನಿಮ್ಮ ಪಾಪ ತೊಳಿತಾನಂದ್ರೆ ಅವ್ರು ಬರಲ್ಲ ಅವರು. ಹಲ್ಲೆಲೂಯ. ಅವು ಶ್ರೀಮಂತ ವ್ಯಕ್ತಿನ ರಕ್ಷಣೆ ಮಾರ್ಗದಲ್ಲಿ ತರುವಂಥದ್ದು ದೊಡ್ಡದಾಗಿರ್ತಕ್ಕಂಥ ಒಂದು ಕಾರ್ಯ ಅದು. ಹಲ್ಲೆಲೂಯ. ದೇವರೇ ಅವ್ರ ಹೃದಯವನ್ನು ಬದಲಾವಣೆ ಮಾಡಲಾರದೆ ಹೋದರೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಈಕೆ ಒಳ್ಳೆ ಸ್ಥಿತಿಯಲ್ಲಿರ್ತಕ್ಕಂಥ ಈಕೆ ದೈವ ಸೇವಕರ ಹತ್ರ ತಾನೇ ಹುಡುಕಿಕೊಂಡು ಏನು ಮಾಡ್ತಾ ಇದ್ದಾಳೆ? ಆ ಒಂದು ಕರ್ಮೇಲ್ ಎನ್ನುವಂಥ ಪಟ್ಟಣದ ಕಡೆಗೆ, ಕರ್ಮೇಲ್ ಎನ್ನುವಂಥ ಗುಡ್ಡದ ಕಡೆಗೆ ಏನು ಮಾಡ್ತಾ ಇದ್ದಾಳೆ? ಹೋಗ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಮೊದಲನೆಯ ಅರಸುಗಳ ಪುಸ್ತಕ ಕೊನೆಯ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ಎಲಿಯ ಕೊನೆಯ ಭಾಗಗಳಲ್ಲಿ ಇರ್ತಕ್ಕಂಥ ಅಧ್ಯಾಯಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ಎಲಿಯ ಪ್ರವಾದಿಗೆ ಹೇಳಿದ್ರು ದೇವರು ಏನಂತೇಳಿ, ನೀನು ಈಗ ಏನು ಮಾಡು, ಕೆರಿತ್ ಎನ್ನುವಂಥ ಹಳ್ಳದಲ್ಲಿ ನೀನು ಬಚ್ಚಿಟ್ಕೋ. 3.5 ವರ್ಷದವರೆಗೆ ಮಳೆ ಬರಲ್ಲ. ಎಷ್ಟು ವರ್ಷ? 3.5 ವರ್ಷದವರೆಗೆ ಬರಗಾಲನೇ ಇರುತ್ತೆ. ಒಂದು ಮಳೆಯ ಹನಿ ಎಲ್ಲಿ ಬೀಳಲ್ಲ, ಭೂಮಿ ಮೇಲೆ ಬೀಳಲ್ಲ ಅಂತೇಳಿ ನೀನು ಎಲ್ಲಿಗೆ ಹೋಗೀಗ? ಕೆರಿತ್ ಎನ್ನುವಂಥ ಹಳ್ಳ ಐತೆ, ಹಳ್ಳ ತಕ್ಕ ಅಲ್ಲಿ ಗುಹೆ ಐತೆ, ಅಲ್ಲಿ ನೀನು ಬಚ್ಚಿಟ್ಕೋ ಅಂತೇಳಿ. ಆಯಿತು. ಪ್ರವಾದಿ ಏನು ಮಾಡಿದ? ಹೋಗಿ ಅಲ್ಲಿದ್ದ, ದೇವರಲ್ಲಿ ಪೋಷಣೆ ಮಾಡಿದ. ಆಮೇಲೆ ಮತ್ತೆ ಪುನಃ ದೇವ್ರು ಹೇಳ್ತಾ ಇದ್ದಾನೆ, ಆಯಿತು ನೀನೇನು ಮಾಡೀಗ? ಕೆರಿತ್ ಹಳ್ಳ ಬಿಟ್ಟು ಚಾರೆಫ್ತಾ ಎನ್ನುವಂಥ ಒಂದು ಊರಿದೆ, ಅಲ್ಲಿ ಒಬ್ಬ ವಿಧವೆಗೆ ಹೇಳಿದ್ದಾನೆ, ಆಕೆ ನಿನ್ನನ್ನು ಸಾಕಿ ಸಲ್ಲುತ್ತಾಳೆ. ನೀನೇನು ಮಾಡೀಗ?
ಚಾರೆಫ್ತ ಎನ್ನುವಂಥ ವಿಧವೆಯ ಮನೆಗೆ ನೀನು ಆ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ವಿಧವೆ ತಾನಾಗಿಯೇ ತಾನು ಬಂದು ಏನು ಮಾಡ್ತಾಳೆ, ನಿನ್ನನ್ನು ಮಾತಾಡಿಸುವ ಹಾಗೆ ನಾನು ಮಾಡ್ತೀನಿ ಅಂತೇಳಿ ದೇವ್ರು ಹೇಳಿದ ಮೇಲೆ ಆತ ಹೋಗ್ತಾನ. ದಾರಿಯಲ್ಲಿ ಆಕೆ ಸೌದೆ ಆರಿಸ್ತಿರ್ತಾಳೆ. ಯಾರು? ಒಬ್ಬ ವಿಧವೆ. ಹಲ್ಲೆಲೂಯಾ. ಆಕೆ ಪೊಸಿಷನ್ ಬ್ಯಾಕ್ಗ್ರೌಂಡ್ ಮತ್ತೆ ಭಾಳ ಏನಾಗಿರುವಂಥದ್ದು ಕ್ರಿಟಿಕಲ್ ಕಂಡೀಷನ್. ಏನಂದರೆ ಸ್ವಲ್ಪ ಹಿಟ್ಟಾದ, ಸ್ವಲ್ಪ ಎಣ್ಣೆ ಆದ, ಒಂದು ರೊಟ್ಟಿ ಮಾಡ್ಕೊಂಡು ತಾನು ತನ್ನ ಮಗ ಸಾಯ್ಬೇಕಂತೇಳಿ ಅಂದ್ಕೊಂಡಿರ್ತಕ್ಕಂಥ ಒಂದು ಸ್ಥಿತಿ ಪ್ರಿಯರೇ. ಹಲ್ಲೆಲೂಯಾ. ಆದರೂ ದೇವರ ಆಜ್ಞೆಗೆ ಒಳಗಾಗಿರ್ತಕ್ಕಂಥ ಏಲಿಯ ಪ್ರವಾದಿಗಳು ಏನು ಮಾಡಿದ್ರು? ನಾನು ಹೋಗುವುದು ಒಳ್ಳೆಯದು, ದೇವ್ರು ಹೇಳೇನ, ದೇವ್ರ ಆಜ್ಞೆ ಕೊಟ್ಟ ನಾನೇ ಹೋಗ್ಬೇಕಂತೇಳಿ ಏನು ಮಾಡಿದ್ರು ಪ್ರಿಯರೇ? ಕೆರಿತ್ ಹಳ್ಳಕ್ಕೆ ಹೋದ್ರು. ಆ ಕೆರಿತ್ ಹಳ್ಳದಿಂದ ಮತ್ತೆ ಎಲ್ಲಿಗೆ ಹೋದ್ರು? ಚಾರೆಫ್ತ ಎನ್ನುವಂಥ ಒಂದು ಊರಿಗೂ ಕೂಡ ಅವ್ರು ಏನು ಮಾಡಿದ್ರು? ಹೋದ್ರು ಪ್ರಿಯರೇ. ಅಲ್ಲಿ ಆಯ್ತು, ಆಟೋಮೆಟಿಕ್ಕಾಗಿ ಆಕೆ ಎದುರು ಬಂದ್ಲು. ಆಕೆಗೆ ಹೇಳ್ತಾ ಇದ್ದಾನೆ ಏನಂತೇಳಿ, ನೀನು ಹೋಗಿ ಮೊದಲು ನನಗೆ ಒಂದು ತಂಬಿಗೆ ನೀರು ತಗೊಂಬ ಅಂತ ಹೇಳಿದ್ರು. ನಿಂದ್ರಮ್ಮ, ನಿಂದ್ರು, ಒಂದು ರೊಟ್ಟಿನೂ ನನಗೋಸ್ಕರವಾಗಿ ಮಾಡಿಕೊಂಡು ತಗೊಂಬ ಅಂತ ಹೇಳಿದ್ರು. ಹಲ್ಲೆಲೂಯಾ. ಆಕೆ ಹತ್ರ ಏನದ? ಒಂದೇ ರೊಟ್ಟಿಗಾಗಷ್ಟು ಹಿಟ್ಟಾದ. ಎಷ್ಟದ? ಒಂದೇ ರೊಟ್ಟಿಗಾಗಷ್ಟು ಹಿಟ್ಟಾದ, ಮತ್ತೆ ಸ್ವಲ್ಪ ಎಣ್ಣೆ ಆದ. ಚಪಾತಿ ಅಂತ ಹೇಳ್ರಿ, ಆ ಕಡೆ ಎಲ್ಲ ಚಪಾತಿ ಮಾಡೋದು. ಯಾಕಂದ್ರೆ ಇಸ್ರಾಯೇಲ್ ದೇಶದಲ್ಲಿ ಏನು ಜಾಸ್ತಿ ಬೆಳೆಯುವಂಥದ್ದು? ಜವೆ ಗೋಧಿ ಎನ್ನುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಕಡೆ ನಮ್ಮ ಭಾಗದಲ್ಲಿ ಯಾವ ರೀತಿಯಾಗಿ ಜೋಳ ಯಾವ ರೀತಿಯಾಗಿ ಜಾಸ್ತಿ ಬರುತ್ತೆ, ನಮ್ಮ ಕಡೆಗೆ ಗೋಧಿ ಬೆಳೆಯುವಂಥದ್ದು ಇಲ್ಲವೇ ಇಲ್ಲ, ಕಡಿಮೆ. ಹಲ್ಲೆಲೂಯಾ. ಭಾಳ ಕಡಿಮೆ. ಹಲ್ಲೆಲೂಯಾ. ಅದ್ರಾಗ ಆ ಕಡೆ ಎಲ್ಲ ಬೆಳೆಯುವಂಥದ್ದು ಯಾವುದು ಬೆಳೆ? ಪ್ರಮುಖ ಬೆಳೆ ಗೋಧಿ, ಜವೆ ಗೋಧಿ. ಆಗಿನ ಒಂದು ಕಾಲದಲ್ಲಿ ಪ್ರಿಯರೇ. ಆಕೆ ಓದ್ಲು. ಆಕೆ ಹೋಗ್ಬೇಕಾದ್ರೆ ಹಂಗೆ ಹೋಗ್ಲಿಲ್ಲ. ಮತ್ತೆ ಆಕೆ ಕೂಡ ಆಯ್ತಪ್ಪ, ದೈವ ಸೇವಕರು ಹೇಳ್ಯಾರ, ಪ್ರವಾದಿಗಳು ಹೇಳ್ಯಾರ ಅಂತೇಳಿ ಹೋಗಿ ಅದೇ ಆಕೆ ಕೂಡ ಒಳ್ಳೇದು, ನಾನು ಹೋಗುವಂಥದ್ದು ಒಳ್ಳೇದು ಅಂದ್ಕೊಂಡು ಹೋಗಿ ಡಿಸಿಷನ್ ತೊಗೊಂಡು ಹೋಗಿ ಏನು ಮಾಡಿದ್ಲು? ಹೋಗಿ ಏನು ಮಾಡ್ತಾ ಇದ್ದಾಳೆ? ಕೈ ಹಾಕ್ತಾ ಇದ್ದಾಳೆ. ಯಾವುದರಲ್ಲಿ? ಹಿಟ್ಟಿನ ಡಬ್ಬಿ, ಗಡಿಗೆ ಯೂಸ್ ಮಾಡ್ತಿದ್ರು ಅವಾಗ. ಇವಾಗೆಲ್ಲ ಪ್ಲಾಸ್ಟಿಕ್ ಡಬ್ಬಿಗಳು, ಸ್ಟೀಲ್ ಡಬ್ಬಿಗಳೆಲ್ಲ ಬಂದವ. ಅಲ್ಲೆಲ್ಲ ಅವಾಗ ಕೆಲವರು ಬಕೆಟ್ನಾಗೂ ಹಿಟ್ಟು ಹಾಕಿಡ್ತಾರೆ. ಜಿನಕ್ಕೆ ಹೋದಾಗ ಗೊತ್ತಿರುತ್ತೆ. ಅಲ್ಲೆಲ್ಲ ಜಿನಕ್ಕೆ ಹೋದವರಿಗೆ ಅಲ್ಲಿ ಯಾವ ಪುಟ್ಟಿಗಳು ಬರ್ತವೆ. ಕೆಲವರು ಪುಟ್ಟಿಗೆ ಇಟ್ಟಿರ್ತಾರೆ, ಕೆಲವರು ಪ್ಲಾಸ್ಟಿಕ್ ಬಕೆಟ್ನಾಗ ಇಟ್ಕೊಂಡಿರ್ತಾರೆ, ಕೆಲವರು ಸ್ಟೀಲ್ ಅದರಲ್ಲಿ ಇಟ್ಟಿರ್ತಾರೆ. ಅಲ್ಲೆಲ್ಲ ಕೆಲವರು ಸಿಲ್ವರ್ ಪುಟ್ಟಿಗಳಲ್ಲಿ ಹಿಟ್ಟನ್ನು ಸ್ಟಾಕ್ ಮಾಡ್ತಾ ಇರ್ತಾರೆ. ಆವಾಗಿನ ಕಾಲದಲ್ಲಿ ಗಡಿಗೆಯಲ್ಲಿ ಸ್ವಲ್ಪ ಹಿಟ್ಟಾದ. ಆಕೆ ಏನು ಮಾಡ್ತಾ ಇದ್ದಾಳ? 3 ವರ್ಷದವರೆಗೆ ಮಳೆ ಬರಲ್ಲ ಅಂತೇಳಿ ದೇವರು. ಸ್ವಲ್ಪ ದಿನಗಳು ಕಳೆದವ. ಅವಾಗ ದೇವರಲ್ಲಿ ಕಳಿಸಿದಾದ್ಮೇಲೆ ಆಕೆ ಹಿಟ್ಟು ತಗೊಂಡು ಏನು ಮಾಡ್ತಾ ಇದ್ದಾಳ? ರೊಟ್ಟಿ ಮಣೆ ಮೇಲೆ ಇಡ್ತಾ ಇದ್ದಾಳ, ಎಣ್ಣೆ ತೊಗೊತಾ ಇದ್ದಾಳೆ, ಕಲಿಸಿ ಅದನ್ನೇನು ಮಾಡ್ತಾ ಇದ್ದಾಳೆ? ಹಂಚಿನ ಮೇಲೆ ಹಾಕ್ತಾ ಇದ್ದಾಳೆ. ಹಲ್ಲೆಲೂಯಾ. ಹಂಗೆ ಹಿಟ್ಟು ತಗೊಂತಾ ಇದ್ದಾಳ, ಮತ್ತೆ ಮಾಡ್ತಾ ಇದ್ದಾಳ. ಎಷ್ಟು ವರ್ಷ ಮಾಡಿದ್ರು ಇದ್ರಂಗೆ? 3.5 ವರ್ಷದವರೆಗೆ ಅದೇ ಹಿಟ್ಟಿನಿಂದ ದೇವ್ರು ಏನು ಮಾಡಿದ? ಇವ್ರನ್ನ ಪೋಷಣೆ ಮಾಡಿದ ಪ್ರೇಯರ್. ಯಾಕೆ ಹೇಳ್ರಿ? ಯಾಕೆ ಪೋಷಣೆ ಮಾಡಿದ ಹೇಳ್ರಿ? ಯಾಕೆ ಪೋಷಣೆ ಮಾಡಿದ ಹೇಳಿದ್ರಿ? ಆಕೆ ಅವರ ಮಾತನ್ನು ಏನು ಮಾಡಲಿಲ್ಲ? ಧಿಕ್ಕಾರ ಮಾಡಲಿಲ್ಲ ಪ್ರಿಯರೇ. ನಾನು ಹೋಗುವುದು ಒಳ್ಳೆಯದು, 500ಗೆ ಪ್ರಥಮವಾಗಿ ಅಂತೇಳಿ ಏನು ಮಾಡಿಲ್ಲ ಆಕೆ? 500 ಮಾತನ್ನು ಕೇಳಿದ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಏನಾಯಿತು ಪ್ರಿಯರೇ? ಆಕೆ ಆ ಒಂದು ಕಾರ್ಯವನ್ನು ಹೊಂದಿಕೊಂಡ್ಲು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರಂಗೆ ಈಕೆ ಅನ್ಕೊಳ್ತಾ ಇದ್ದಾಳೆ, ನಾನೇ ಹೋಗುವುದು ಒಳ್ಳೆಯದು. ಯಾರ ಹತ್ರಕ್ಕೆ? ದೈವ ಸೇವಕರ ಹತ್ರಕ್ಕೆ ಅಂತೇಳಿ ಆದಮೇಲೆ ಪ್ರಿಯರೇ, ಅವಾಗ ಗೆಹಜಿ ಇದ್ದ. ಯಾರ ಹತ್ರ? ಎಲೀಷ ಪ್ರವಾದಿಗಳ ಹತ್ರ. ಗೆಹಜಿಗೆ ಅವಾಗ ನೋಡ್ತಾರೆ, ಅಲ್ಲಿ ದೂರ ಬರ್ತಿರ್ತಾಳಾಕಿ. ಯಾರು? ಶುನ್ಯಾಮ್ಯ ಸ್ತ್ರೀ, ಒಂದು ಕತ್ತೆ, ಒಬ್ಬ ಸೇವಕ, 3 ಬರ್ತಿರ್ಬೇಕಾದ್ರೆ ಶುನ್ಯಾಮ್ಯ ಸ್ತ್ರೀಗಳು ಬರ್ತಾ ಇದ್ದಾಳೆ. ಆಕೆಗೆ ಶುಭವೋ ಎಂಬುದಾಗಿ ನೀನು ಕೇಳು ಅಂತೇಳಿ ಕಳಿಸ್ತಾರೆ. ಯಾರು? ಎಲೀಷ ಪ್ರವಾದಿಗಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೇಳು ಅಂತೇಳಿ ಕಳಿಸಿದಂಥ ಸಂದರ್ಭದಲ್ಲಿ ಅವಾಗ ಗೆಹಜಿ ಹೋಗಿ ಏನು ಮಾಡ್ತಾನೆ? ನಿಮಗೆ ಶುಭವು ಎಲ್ಲ ಹೇಳಿದಾದ ಮೇಲೆ ಅವಾಗ ಆಕೆ ತನಗಿರುವಂಥದ್ದನ್ನು ಹೇಳ್ಕೊಳ್ತಾಳೆ. ಅವಾಗ ಎಲೀಷ ಪ್ರವಾದಿಗಳು ಒಂದು ಮಾತು ಹೇಳ್ತಾರೆ ಪ್ರೇರ. ಆ ಮಾತು ಏನಂದರೆ, ದೇವರು ನನಗೆ ಆಕೆಯ ದುಃಖವನ್ನು ಪ್ರಕಟಿಸಲಿಲ್ಲ ಅಂತೇಳಿ. ಹಲ್ಲೆಲೂಯಾ. ಏನಂತ ಹೇಳ್ತಾರೆ? ದೇವರು ನನಗೆ ಆಕೆಯ ದುಃಖವನ್ನು ಮರೆ ಮಾಡಿದ್ದಾನೆ. ಹಲ್ಲೆಲೂಯಾ. ಅವಾಗ ಆಕೆ ಬಂದಾದ ಮೇಲೆ ಗುರುಗಳ ಕಾಲುಗಳನ್ನು ಏನು ಮಾಡಿದ್ಲು? ಗಟ್ಟಿಯಾಗಿ ಹಿಡ್ಕೊಂಡು ಏನು ಮಾಡ್ತಾ ಇದ್ದಾಳೆ? ಅಳುತ್ತಾ ಇದ್ದಾಳೆ. ಅವಾಗ ಕೋಲು ಇರ್ತಾ ಇತ್ತು. ಕೋಲು ಗುರುಗಳ ಕೈಯಲ್ಲಿ ಏನು ಇರ್ತಾ ಇತ್ತು? ಕೋಲು ಇರ್ತಾ ಇತ್ತು. ಕೋಲು ಹಿಡ್ಕೊಂಡು ಅವಾಗ ಹೇಳಿದ್ರು, ಗೆಹಜಿ, ಈ ಕೋಲ್ ತಗೊಂಡು ಹೋಗಿ ನೀನೇನು ಮಾಡು? ಆ ಮಗುವಿನ ಮೋರೆ ಮೇಲೆ ಇಡು. ಮೋರೆ ಮೇಲೆ ಇಟ್ಟಾದ್ಮೇಲೆ ಜೀವ ಬರುತ್ತೆ ಅಂತೇಳಿ. ಹಲ್ಲೆಲೂಯಾ. ಮೋರೆ ಮೇಲೆ ಇಡು ಅಂತೇಳಿ ಹೇಳಿದ ತಕ್ಷಣ ಆಯ್ತು, ಗೆಹಜಿ ಹೋದ. ಒಡೆ ಹೋಗಿ ಅಲ್ಲಿ ಶುನೇಮಕ್ಕೆ ಹೋಗಿ ಇಟ್ಟ. ಈಕೆ ಬಿಡವಳ್ಳು. ಏನಾಗಬೇಕು? ನೀವೇ ಬರಬೇಕು. ಯಾರು?
ಅಯ್ಯೋರೇ ನೀವೇ ಬರ್ಬೇಕಂತೇಳಿ ಗಟ್ಟಿಯಾಗಿ ಕಾಲು ಹಿಡ್ಕೊಂಡು ಏನು ಮಾಡ್ತಾ ಇದ್ದಾಳೆ ಪ್ರಿಯರೇ? ಕೇಳ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಆ ಒಂದು ಸಂದರ್ಭದಲ್ಲಿ ಏಲಿಯ ಪ್ರವಾದಿಗಳು ಏನು ಮಾಡಿದ್ರು ನೋಡ್ರಿ, 27ನೇ ವಚನದಿಂದ ಓದ್ರಿ. ದೇವರ ಮನುಷ್ಯನ ಬಳಿಗೆ ಬಂದು ಆತನ ಪಾದಗಳನ್ನು ಹಿಡಿದಳು. ಗೆಹಜಿಯು ಆಕೆಯನ್ನು ದೂಡುವುದಕ್ಕಾಗಿ ಹತ್ತಿರ ಬರಲು ದೇವರ ಮನುಷ್ಯನು ಅವನಿಗೆ, ಬಿಡು, ಆಕೆಯ ಮನಸ್ಸಿನಲ್ಲಿ ಬಹು ದುಃಖವಿರುವ ಹಾಗೆ ತೋರುತ್ತದೆ. ಯೆಹೋವನು ಆಕೆ ದುಃಖವನ್ನು ನನಗೆ ಪ್ರಕಟಿಸಲಿಲ್ಲ, ಮರೆ ಮಾಡಿದ್ದಾನೆ ಎಂದು ಹೇಳಿದನು. ಆಕೆ ದೇವರ ಮನುಷ್ಯನಿಗೆ, ನನಗೆ ಮಗನು ಬೇಕೆಂದು ಸ್ವಾಮಿಯಾದ ನಿನ್ನನ್ನು ಬೇಡಿಕೊಂಡೇನೋ, ನನ್ನನ್ನು ವಂಚಿಸಬಾರದೆಂದು ಮೊರೆಯಿಟ್ಟನಲ್ಲ ಅಂದಳು. ಆಗ ಎಲಿಸನು ಗೆಹಜಿಗೆ, ನೀನು ನಡು ಕಟ್ಟಿಕೊಂಡು ನನ್ನ ಕೋಲನ್ನು ತೆಗೆದುಕೊಂಡು ಹೋಗಿ ಹುಡುಗನ ಮೋರೆಯ ಮೇಲಿಡು. ಹೋಗುವಾಗ ದಾರಿಯಲ್ಲಿ ಯಾರನ್ನು ವಂದಿಸಬೇಡ, ಅವರ ವಂದನೆಯನ್ನು ಸ್ವೀಕರಿಸಬೇಡ ಹೇಳಿ ಕಳಿಸಿದನು. ಆದರೂ ಹುಡುಗನ ತಾಯಿ, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದ್ದರಿಂದ ಎಲೀಷನು ಆಕೆಯ ಜೊತೆಯಲ್ಲಿ ಹೊರಟನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್ ಏನಂತ ಹೇಳಿ, ಆಕೆ ದುಃಖ ಕ್ಷೇಮ ಅಂತೇಳಿ ನಾವು ಯಾರಾದ್ರೂ ಕೇಳಿದಾಗ ನಾವು ಏನಂತೀವಿ? ಆರಾಮಿಲ್ಲ ಅಂದ್ರೂ ಕೂಡ ಆರಾಮದೀವಿ ಅಂತಲೇ ಹೇಳ್ತೀವಿ ನಾವು. ಹೇಳ್ತೀರಾ ಇಲ್ಲ? ಏನಂತ ಹೇಳ್ತೀವಿ? ಆರಾಮಿದ್ದೀರಿ? ಹಾಂ ಆರಾಮಿದ್ದೀರಿ. ಅವಾಗ ಅದು ಹೇಳಿದ ಮೇಲೆ ಮತ್ತೆ ನಾವು ಹೇಳ್ತೀವಿ, ಇಲ್ಲ ರೀ ಹಿಂಗರಿ ಹಂಗರಿ ಅಂತೇಳಿ. ಹೇಳ್ತೀರಾ ಇಲ್ಲ? ಅಲ್ಲಿ ನೋಡ್ರಿ ಹಂಗೆ ಇದೆ. ಏನಂತಿದೆ ನೋಡ್ರಿ ಅಲ್ಲಿ, ನೀನು ಓಡಿ ಹೋಗಿ ಆಕೆಯನ್ನು ಎದುರುಗೊಂಡು ನಿನಗೂ ನಿನ್ನ ಗಂಡನಿಗೂ ಮಗನಿಗೂ ಕ್ಷೇಮವೋ ಎಂದು ವಿಚಾರಿಸು ಎಂಬುದಾಗಿ ಆಜ್ಞಾಪಿಸಿ ಕಳುಹಿಸಿದನು. ಆಕೆಯು ಆ ಸೇವಕನಿಗೆ ಕ್ಷೇಮ ಎಂದು ಉತ್ತರ ಕೊಟ್ಟು, ಆರಾಮದಿ, ಹೋಗ್ಯಾನ, ವಿಕೆಟ್ ಹೋಗ್ಯದ, ಮಗು ಹೋಗ್ಯಾನ, ಸತ್ತನ, ಆದ್ರೂ ದುಃಖ ಐತಿ, ಅದನ್ನ ಏನ್ ಮಾಡ್ತಾ ಇಲ್ಲ, ಹೊರಗಡೆ ಒಮ್ಮೆಲೆ ಹೇಳ್ತಾ ಇಲ್ಲ. ಕ್ಷೇಮ ಅಂದ್ರೆ ಕ್ಷೇಮ, ಎಲ್ಲರೂ ಚೆನ್ನಾಗಿದ್ದೀವಿ ನಾವು ಅಂತೇಳಿ ಹೇಳಿ ಆಮೇಲೆ ತನ್ನ ದುಃಖವನ್ನು ಏನ್ ಮಾಡ್ತಾ ಇದ್ದಾಳೆ ಆಕೆ? ಹೇಳಿಕೊಳ್ತಾ ಇದ್ದಾಳೆ ಪ್ರಿಯರ್. ಏನ್ ಮಾಡ್ತಾ ಇದ್ದಾಳೆ? ತನಗಿರ್ತಕ್ಕಂಥ ದುಃಖವನ್ನ, ಕಣ್ಣೀರನ್ನ ಏನ್ ಮಾಡ್ತಾ ಇದ್ದಾಳೆ? ದೈವ ಸೇವಕರ ಪಾದಗಳನ್ನು ಹಿಡಿದುಕೊಂಡವಳಾಗಿ ಏನ್ ಮಾಡ್ತಾ ಇದ್ದಾಳೆ? ಸುರಿಸ್ತಾ ಇದ್ದಾಳೆ ಪ್ರಿಯರೇ. ಅವಾಗ ದೈವ ಸೇವಕರು ಹೇಳ್ತಾರೆ, ಎಲ್ಲವೂ ಕೆಲವೊಂದು ದೇವರು ಕೆಲವೊಂದನ್ನ ಏನ್ ಮಾಡಿರ್ತಾನ? ಮರೆ ಮಾಡಿರ್ತಾನೆ. ಏನ್ ಮಾಡಿರ್ತಾನೆ? ಕೆಲವೊಂದುಗಳನ್ನ ಮರೆ ಮಾಡಿರ್ತಾನೆ, ಕೆಲವೊಂದುಗಳನ್ನ ಪ್ರಕಟಿಸಿರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ದೈವ ಸೇವಕರು ಹೇಳ್ತಾರೆ, ಅವಾಗ ದೈವ ಸೇವಕರು ಒಂದು ಕೋಲನ್ನ ಕೊಡ್ತಾರೆ. ಕೋಲು ಕೆಲವು ಬಿಡ್ಕೊಂಡಿರ್ತಾರಲ್ಲ, ಅದೆಲ್ಲಿಂದ ಬಂದ ಕೋಲು? ಇಲ್ಲಿಂದ ಬಂದ ನೋಡ್ರಿ. ಹಲ್ಲೆಲೂಯಾ, ಹಳೆ ಒಡಂಬಡಿಕೆ ಅದು. ಕೋಲ್ ಇಲ್ಲದ ಹಳೆ ಒಡಂಬಡಿಕೆ. ಯಾರು ಹಿಡ್ಕೊಬೇಕು? ದೇವರ ಪ್ರವಾದಿಗಳು ಹಿಡ್ಕೊಂಡೇ ಅವರು ಇದು ಮಾಡ್ತಿದ್ರು ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮತ್ತೆ ಆವಿಂದ ಅದು ಕೋಲಿಗೆ ಆವಿರುತ್ತಲ್ಲ, ನೋಡಿರ್ತೀರ ನೀವು. ಹಲ್ಲೆಲೂಯಾ, ಅದನ್ನು ಮೋಶೆ ಕೈಯಾಗ ಕೋಲು ಆವಾಗಿರುವಂಥದ್ದು ಎಲ್ಲವೂ ಬರೇ ಕಾಪಿ ಪೇಸ್ಟ್. ಹಲ್ಲೆಲೂಯಾ, ಎಲ್ಲವೂ ಬೈಬಲಿಂದ ತಗೊಂಡು ಏನು ಮಾಡಿರುವಂಥದ್ದು. ಏನೋ ಇದ್ದಂಗೆ ಇದ್ದಪ್ಪ, ಆವು ಕೋಲ್ ಅಂತಾರೆ, ಕೋಲಿಂದ ಮಾಡಿ ಇಟ್ಕೊಂಡ್ಬಿಟ್ರೆ ಏನೋ ಬರುತ್ತಂತೇಳಿ ಇಟ್ಕೊಂತಾರೆ ಕೆಲವು ಜನ. ಹಲ್ಲೆಲೂಯಾ, ಏನು ಬರಲ್ಲ. ಇರೋದೆಲ್ಲಿ ಶಕ್ತಿ? ಏಸಪ್ಪನ ಹತ್ತಿರ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಪಾದಗಳನ್ನು ಹಿಡಿದುಕೊಂಡವಳಾಗಿ ಈಕೆ ಏನ್ ಮಾಡ್ತಾ ಇದ್ದಾಳೆ? ನೀವು ಬರಲೇಬೇಕಂತೇಳಿ ಹೇಳಿದಾಗ ಎಲೀಷ ಪ್ರವಾದಿ ಯಾರ ಸಂಗಡ ಹೋದ್ಲು? ಆಕೆಯ ಸಂಗಡ ಹೋದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಆಕೆಗೆ ಗೊತ್ತು ತನ್ನ ಮಗ ಬದುಕೋದಿಲ್ವೇನೋ ಅಂತ ಆಶ್ಚರ್ಯ ಕಾರ್ಯಗಳು ಅದುವರೆಗೂ ಕೂಡ ಆಗಿದ್ದಾವೋ ಇಲ್ಲೋ, ಆ ಗ್ರಾಮದಲ್ಲಿ ಆಗಿರ್ಬೋದು, ಅವರಿರುವಂತ ಒಂದು ಸ್ಥಳದಲ್ಲಿ ಆಗಿರ್ಬೋದು, ಆದ್ರೂ ಕೂಡ ಎಲ್ಲ ಏನಾಗಿದೆ? ಬಾಡಿ ಹೋದಂತ ಒಂದು ಸ್ಥಿತಿ ಆಗಿದೆ. ಕೊರಡು ಅಂತ ಹೇಳ್ತೀವಲ್ಲ, ಬಂಜರು ಭೂಮಿ ಅಂತ ಹೇಳ್ತೀವಲ್ಲ, ಏನು ಬೆಳೆ ಇರಲಾರ್ದಂತ ಒಂದು ಸ್ಥಿತಿ ಆಗಿದೆ. ಆದ್ರೂ ಕೂಡ ಆಕೆ ಏನ್ ಮಾಡ್ತಾ ಇದ್ದಾಳ? ಒಂದು ಆಶೆಯಿಂದ, ಒಂದು ನಿರೀಕ್ಷೆಯಿಂದ ಏನ್ ಮಾಡ್ತಾ ಇದ್ದಾರೆ? ದೈವ ಸೇವಕರ ಬಳಿಗೆ ಬಂದಂತ ಸಂದರ್ಭದಲ್ಲಿ ದೈವ ಸೇವಕರು ಹೋದ್ರ ಪ್ರಿಯರೇ. ಹೋದಾದ ಮೇಲೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕೆ ಆಕೆ ಘನವಂತರಾಗಿರ್ತಕ್ಕಂಥ ಸ್ತ್ರೀಯು ಧನ್ಯಳಾದ ಸ್ತ್ರೀ ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ ಅಂದ್ರೆ, ಆಕೆ ಆ ಒಂದು ಸಂದರ್ಭದಲ್ಲಿ ಮಗು ತೀರಿ ಹೋದಾದ ಮೇಲೆ ಮಗುವನ್ನ ಏನ್ ಮಾಡ್ಬೋದಾಗಿತ್ತು? ಆಯ್ತು ಇದ್ದಾಗ ಆಯ್ತು, ನಾನೇನು ಮಾಡಬೇಕು? ಶವ ಸಂಸ್ಕಾರ ಮಾಡ್ಬೇಕಂತೇಳಿ ಶವ ಸಂಸ್ಕಾರ ಮಾಡೋದಕ್ಕೆ ಯಾಕೆ ಹೋಗ್ಲಿಲ್ಲ. ಏನ್ ಮಾಡಿದ್ಲು? ದೈವ ಸೇವಕರ ಹತ್ರ ಹೋಗುವುದು ಒಳ್ಳೇದೇ. ಅವ್ರ ಬಾಯಿಂದ ಏನು ಬರುತ್ತೆ ನೆಕ್ಸ್ಟ್ ಮಾತು, ಅದನ್ನ ಕೈಕೊಂಡು ನಾನು ನಡಿಬೇಕು ಅಂತೇಳಿ ಹೋದಂತ ಸಂದರ್ಭದಲ್ಲಿ ಪ್ರಿಯರೇ, ದೈವ ಸೇವಕರು ಕೂಡ ಆಕೆ ಸಂಗಡ ಹೋದಾಗ ಅಲ್ಲಿ ಒಂದು ಅದ್ಭುತವಾದಂತ ಕಾರ್ಯ ಜರುಗುತ್ತೆ ಪ್ರಿಯರೇ. ಆ ಕಾರ್ಯ ಏನು ಓದೋಣ? ಅವರು ಮುಂದಾಗಿ
ಹೋದ ಹಾ. ಗೆಹಜಿಯ ಕೋಲನ್ನು ಹುಡುಗನ ಮುಖದ ಮೇಲೆ ಇಟ್ಟರು, ಶಬ್ದವಿಲ್ಲ, ಜೀವದ ಲಕ್ಷಣವಿಲ್ಲ. ಆದುದರಿಂದ ಅವನು ಹಿಂದಿರುಗಿ ಹೋಗಿ ಎಲೀಷನನ್ನು ಎದುರುಗೊಂಡು ಅವನಿಗೆ ಹುಡುಗನು ಎಚ್ಚರವಾಗಲಿಲ್ಲ ಅಂದನು. ಎಲೀಷನು ಆ ಮನೆಯನ್ನು ಮುಟ್ಟಿದಾಗ ಸತ್ತ ಹುಡುಗನು ತನ್ನ ಮಂಚದ ಮೇಲೆ ಇಡಲ್ಪಟ್ಟಿರುವುದನ್ನು ಕಂಡು ಯಾರು ಒಳಗೆ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಯೆಹೋವನನ್ನು ಪ್ರಾರ್ಥಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ ಗೇಹಜಿ? ಹೋದ, ಗುರುಗಳು ಹೇಳಿದ್ರು ಕೋಲ್ ಇಡಂತ ಹೇಳಿದ, ಕೋಲ್ ಇಟ್ಟ, ಮುಖದ ಮೇಲೆ ಇಟ್ಟ. ಹೆಂಗ ಎಚ್ಚರ ಆಗ್ಲಿಲ್ಲ ಹುಡುಗ. ಹಲ್ಲೆಲೂಯಾ. ಎಚ್ಚರ ಆಗ್ಲಿಲ್ಲ ರೀ ಅಂತೇಳಿ ಮತ್ತೆ ಒಡೆ ಬಂದು ಗುರುಗಳ ಹತ್ರ ಹೇಳಿದ. ಅವಾಗ ಗುರುಗಳು ಆ ಮಂಚದ ಮೇಲೆ ಇರ್ತಕ್ಕಂಥ ಆ ಶವಕ್ಕೆ ಏನ್ ಮಾಡ್ತಾ ಇದ್ದಾರೆ? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರ ಹೆಸರಿನಲ್ಲಿ? ಯೆಹೋವನಲ್ಲಿ ಪ್ರಾರ್ಥಿಸುವುದಕ್ಕೆ ತೊಡಗಿದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದ್ಸಾರಿ ಏನಾಗುತ್ತೆ ಅಂದ್ರೆ, ಯೇಸು ಸ್ವಾಮಿ ಕಪೆರ್ನೌಮೆ ಎನ್ನುವಂತ ಒಂದು ಊರಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಜನರೆಲ್ಲರೂ ತುಂಬಿಡ್ತಾರೆ. ಒಂದು ಮನೆಗಿರ್ತಾನ, ಜನರೆಲ್ಲರೂ ತುಂಬಿ ತುಂಬಿ ತುಳುಕಾಡ್ತಾ ಇರ್ಬೇಕಾದ್ರೆ ಹೊರಗಡೆ ಬಾಗಿಲು ಮತ್ತೆ ಎಲ್ಲವುಗಳು ಏನಾಗ್ಬಿಟ್ಟು ಕ್ಲೋಸ್ ಆಗಿಬಿಟ್ಟು, ಒಳಗಡೆ ಬರಕ್ಕೆ ಯೇಸು ಸ್ವಾಮಿ ಇಲ್ಲಿದ್ರೆ ಒಳಗಡೆ ಬರಕ್ಕೆ ದಾರಿನೇ ಇದ್ದಿಲ್ಲ. ಆ ರೀತಿಯ ಪರಿಸ್ಥಿತಿ ಉಂಟಾಯಿತು. ಅವಾಗ ಒಬ್ಬ ವ್ಯಕ್ತಿಯನ್ನ, ಆ ವ್ಯಕ್ತಿಯ ಸ್ಥಿತಿ ಭಯಂಕರ. ಮತ್ತೆ ಏನಾಗ್ತಾ ಇಲ್ಲ, ಶರೀರ ಎಲ್ಲ ಏನಾಗಿದೆ? ಕಾರ್ಯ ಮಾಡ್ತಾ ಇಲ್ಲ, ನಿರ್ಜೀವ ಒಂದು ಸ್ಥಿತಿಗೆ ಹೋಗಿದೆ. ಎಲುಬುಗಳು ಕಾರ್ಯ ಮಾಡ್ತಾ ಇಲ್ಲ, ಓನ್ಲಿ ಜೀವ ಮಾತ್ರ ಇದೆ. ಆ ರೀತಿಯ ಸ್ಥಿತಿಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಏನ್ ಮಾಡಿದ್ರು? ಒಂದು ಬೆಡ್ಶೀಟ್ ಮೇಲೆ ಆ ಕಡೆ ಈ ಕಡೆ 4 ಜನ ಹಿಡ್ಕೊಂಬಂದ್ರು, ಮನ್ಸದ ಮೇಲೆ ಅನ್ಕೋರಿ. ಹಲ್ಲೆಲೂಯಾ. ಹಿಡ್ಕೊಂಡು ಬಂದ್ರು. ನೋಡ್ತಾ ಇದ್ದಾರೆ ಅವರು ಏನಂತೇಳಿ, ನಾವು ಯೇಸು ಹತ್ರಕ್ಕೆ ಹೋದ್ರಪ್ಪ ಆತ ಏನಾದರೂ ಮಾಡಲಿ, ಆತ ಬಿಡುಗಡೆಯನ್ನು ಕೊಡಲಿ, ಏನಾದರೂ ಮಾಡಲಿ ಅಂತೇಳಿ ಏನು ಮಾಡಿದ್ರು? ನಂಬಿಕೆಯಿಂದ ಬಂದರು ಪ್ರೇಯರ್. ಬಾಗಿಲ ಹತ್ರ ಬರ್ತಾ ಇದ್ದಾರೆ, ಏನಿಲ್ಲ, ಒಳಗಡೆ ಬರೋಕ್ಕ ದಾರಿ ಇಲ್ಲ ಅಂತೇಳಿ ಹಂಗೆ ಹೊರಗಡೆ ಹಂಗೆ ಇಡಲಿಲ್ಲ ಅವರು. ಅವ್ರ ನಂಬಿಕೆ ಹೆಂಗಿದೆ ಅಂದರೆ, ಮೇಲ್ಗಡೆ ಏರಿದ್ರು. ಎಲ್ಲಿ? ಮೇಲೆ ಏರಿದ್ರು. ಮನೆ ಮೇಲೆ ಇರ್ತಕ್ಕಂಥ ಅಂಚೆಲ್ಲ ಏನು ಮಾಡಿದ್ರು? ತೆಗೆದು ಆ ವ್ಯಕ್ತಿಯನ್ನು ನೇರವಾಗಿ ಯೇಸು ಸ್ವಾಮಿಯ ಮುಂದೆ ಏನು ಮಾಡಿದ್ರು? ಇಳೆಬಿಟ್ರು ಪ್ರಿಯರೇ. ಹಲ್ಲೆಲೂಯಾ. ನೇರವಾಗಿ ಯೇಸು ಕ್ರಿಸ್ತನ ಮುಂದೆ ಇಳೆಬಿಟ್ಟಂತ ಸಂದರ್ಭದಲ್ಲಿ ಅವಾಗ ಅವರ ನಂಬಿಕೆಯನ್ನು ನೋಡಿರ್ತಕ್ಕಂಥ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನಿನ್ನ ಪಾಪಗಳು ಬಹಳ ಇದ್ದರೂ ಅವು ಏನಾಗ್ಯಾವ? ಕ್ಷಮಿಸಲ್ಪಟ್ಟಿದ್ದಾವೆ. ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನೀನು ನಡೆ ಎನ್ನುವಂತ ಒಂದೇ ಮಾತಿಗೆ ಆ ಮಗನ ಏನಾದ ಪ್ರಿಯರೇ, ಅವು ಒಬ್ಬ ಯೌವನ ಕಾಲದಲ್ಲಿರ್ತಕ್ಕಂಥ ಯೌವನಸ್ಥನೇದಾದ ಎದ್ದು ನಡೆದಾಡಿದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಯೇಸುವಿನ ಹತ್ರಕ್ಕೆ ನಮ್ಮ ಪರಮ ಗುರು ಯಾರು ಹೇಳ್ರಿ? ಯೇಸು ಸ್ವಾಮಿ ಆಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಕತ್ತಲೆ ಪಾಪವನ್ನು ತೊಳೆದು ಬೆಳಕಿನ ಕಡೆಗೆ ನಡೆಸಿದಂಥವ್ರು ಯಾರಾಗಿದ್ದಾರೆ? ಯೇಸು ಸ್ವಾಮಿ ಆಗಿದ್ದಾನೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಏನಂದ್ರೆ, ಅನೇಕರು ನೀವು ಗುರುಗಳು ಎಂಬುದಾಗಿ ಅನ್ನಿಸಿಕೊಳ್ಳಬೇಡಿರಿ, ನಿಮಗೆ ಒಬ್ಬಾತನೇ ಗುರುವು, ಆತನು ಯಾರು? ಕ್ರಿಸ್ತನು ಎಂಬುದಾಗಿ. ಹಲ್ಲೆಲೂಯಾ. ನಮಗೆ ಒಬ್ಬಾತನೇ ಗುರುವು. ಹಲ್ಲೆಲೂಯಾ. ಆ ಗುರುವನ್ನು ನಾವು ಹಿಂಬಾಲಿಸಿ ನಡೆದಾಗ ಆತನೇ ಗುರುವಾಗಿದ್ದಾನೆ, ಆತನೇ ತಂದೆ ತಾಯಿ ಎಲ್ಲವೂ ಆತನೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರೇಯರೇ, ಯಾವಾಗ ಆ ಗುರುವಿನ ಹತ್ರಕ್ಕೆ ಬಂದ್ರು, ಬಂದಾದ ಮೇಲೆ ಆ ವ್ಯಕ್ತಿ ಹತ್ರ ಇರ್ತಕ್ಕಂಥ ಒಂದು ನಿರ್ಜೀವ ಸ್ಥಿತಿ ಏನಾಯ್ತು? ಜೀವದಿಂದ ತುಂಬಲ್ಪಡ್ತು ಪ್ರಿಯರೇ. ಹಲ್ಲೆಲೂಯಾ. ಈಗ ಅಂದುಕೊಳ್ತಾ ಇರ್ಬೋದು, ಆವತ್ತಿನ ದಿನ ಎಲ್ಲ ಆಸ್ತಿ ಐಶ್ವರ್ಯ ಇದೆ, ನನ್ನ ಮಗನ ಶವ ಸಂಸ್ಕಾರ ಮಾಡಿಬಿಟ್ರೆ ಆಗೋಗ್ತಿತ್ತು ಅಂತೇಳಿ. ಆದ್ರೆ ಆಕೆ ಏನ್ ಮಾಡಿದ್ಲು? ಅಯ್ಯವ್ರ ಹತ್ರನೇ ಹೋಗ್ಬೇಕು, ಅಂದ್ರೆ ಏಸಪ್ಪನ ಹತ್ರಕ್ಕೆ ಬರಬೇಕು ಅಂತೇಳಿ ಯೇಸು ಸ್ವಾಮಿಯ ಮಠಕ್ಕೆ ಬಂದಾಗ, ಆ ಒಂದು ಯೇಸು ಸ್ವಾಮಿಯ ಮಠ ಎಲ್ಲಿತ್ತಲ್ಲಿ? ಅವಾಗ ಕರ್ಮೇಲ್ ಎನ್ನುವಂತ ಪರ್ವತದ ಮೇಲೆ ಇತ್ತು. ಹಲ್ಲೆಲೂಯಾ. ಬಂದಾಗ ಆಕೆ ಎಲೀಷನನ್ನ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಲಾಗಿ ಸತ್ತಂತ ಹುಡುಗ ಏನಾದ? ಎಬ್ಬಿಸಲ್ಪಟ್ಟ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನಾಯ್ತು ಹೇಳ್ರಿ? ಸತ್ತಂತ ಹುಡುಗ ಎಬ್ಬಿಸಲ್ಪಟ್ಟ. ವಾಕ್ಯ ಏನ್ ಹೇಳ್ತಾ ಇದೆ ನೋಡ್ರಿ ಒಂದ್ಸಾರಿ ಅಲ್ಲಿ. ಆಮೇಲೆ ಹುಡುಗನನ್ನ ಬಿಟ್ಟು ಎದ್ದು ಮನೆಯಲ್ಲಿ ತುಸುವತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೋರ್ಲ ಬೀಳಲು ಹುಡುಗನು 7 ಸಾರಿ ಸೀತು ಕಣ್ದೆರೆದನು. ಆಗ ಎಲೀಷನು ಗೆಹಜಿಗೆ ಶುನೆಮ್ಮೆಳನ್ನು ಕರೆ ಎಂದು ಆಜ್ಞಾಪಿಸಲು ಅವನು ಆಕೆಯನ್ನು ಕರೆದನು. ಆಕೆಯು ಬಂದಾಗ ಎಲೀಷನು ಆಕೆಗೆ, ನಿನ್ನ ಮಗನನ್ನು ತೆಗೆದುಕೋ ಎಂದು ಹೇಳಿದನು. ಆಕೆಯು ಹತ್ತಿರ ಬಂದು ಅವನ ಪಾದಗಳಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಮಗನನ್ನು ತೆಗೆದುಕೊಂಡು ಹೋದಳು ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಇವತ್ತಿನ ದಿನ ನಾವು ಹೋಗುವಂಥದ್ದು ಮಠಕ್ಕೆ ಒಳ್ಳೆಯದೇ.
ಅಲ್ಲೆಲ್ಲೂಯ್ಯ. ದಾರ್ಯಾಗ ಬರ್ಬೇಕಾದ್ರೆ ಅನೇಕ ಬೌಬೌಗಳು ಅಂತಿರ್ತಾವಲ್ಲ, ಆ ಬೌಬೌಗಳಿಗೆ ನಾವು ಯಾವ ತಲೆ ಕೆಡ್ಸ್ಕೊಂಬಾರ್ದು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಬೌಬೌ ಅಂತಿರ್ತಾವ ಅನೇಕವು, ಆ ಬೌಬೌಗಳಿಗೆ ತಲೆ ಕೆಡಿಸ್ಕೊಂಡ್ರಪ್ಪ ಅಂದ್ರೆ ಹಾಳಾಗೋದು ಯಾರು? ನಾವು. ಅಲ್ಲೆಲ್ಲೂಯ್ಯ. ಅದ್ರ ಸಲುವಾಗಿ ನೇರವಾಗಿ ನಾನು ಹೋಗುವುದು ಒಳ್ಳೆಯದೇ, ನನ್ನ ಕುಟುಂಬ ಬದಲಾವಣೆ ಆಗುತ್ತೆ, ನಾನು ರಕ್ಷಣೆ ಮಾರ್ಗದಲ್ಲಿ ಬಂದರೆ ನಾನು ಏನಾಗ್ತೀನಿ? ಪರಲೋಕ ನಿತ್ಯ ಜೀವ ಇರ್ತಕ್ಕಂಥ ಸ್ಥಳದಲ್ಲಿ ಬಾಧ್ಯಸ್ಥನಾಗ್ತೀನಿ ಎನ್ನುವಂಥ ಒಂದು ದೃಢವಾದ ನಿಶ್ಚಯ ಇಟ್ಟುಕೊಂಡು ಅವೆಲ್ಲವುಗಳಿಂದ ದೂರ ಆಗಿ, ಆಕೆಗೆ ಆವತ್ತಿನ ದಿನ ಪಕ್ಕದಲ್ಲಿ ಮಗು ಸತ್ತು ಹೋಗಿದಲ್ಲಮ್ಮ ಅಂತೇಳಿ ಅನೇಕರು ಹಿಂಜಾರಿಕೆ ಮಾತುಗಳನ್ನು ಆಕೆಗೆ ಆಡಿರ್ಬೋದು ಪ್ರಿಯರೇ. ಹಲ್ಲೆಲೂಯ. ಆದರೆ ಆಕೆ ಏನು ಮಾಡಲಿಲ್ಲ? ತನ್ನ ನಂಬಿಕೆಯನ್ನು ಬಿಟ್ಟು ಕೊಡಲಿಲ್ಲ. ನಂಬಿಕೆಯನ್ನು ಏನು ಮಾಡಲಿಲ್ಲ? ಆಕೆ ಬಿಟ್ಟು ಕೊಡಲಿಲ್ಲ. ನಾನೇ ಹೋಗ್ತೀನಿ, ಚಿಂತೆ ಇಲ್ಲ ಅಂತೇಳಿ ಆಕೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಪುನಃ ಆಕೆ ಆ ಮಗುವನ್ನು ಏನು ಮಾಡಿದ್ಲು? ಪಡೆದುಕೊಂಡ್ಲು ಪ್ರಿಯರೇ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಅನೇಕರು ನೀವು ಅಂದ್ಕೊಳ್ತಾ ಇರ್ಬೋದು, ಅಯ್ಯೋರಿ ಹಂಗಾಗತ್ತೆ, ಹಿಂಗಾಗತ್ತೆ, ಅದಾಗತ್ತೆ, ಇದಾಗತ್ತೆ ಅಂತ ಹೇಳಿದ್ರಿ, ಆಗ್ತಾ ಇಲ್ಲಲ್ರಿ ಹಂಗ ಅಂತೇಳಿ. ಹಲ್ಲೆಲೂಯ. ಆಗುತ್ತೆ. ನೀನು ಪ್ರತಿ ವಾರ ಪ್ರತಿ ದಿನವೂ ಕೂಡ ಆತನಲ್ಲಿ ಭಯದಲ್ಲಿ ಭಕ್ತಿಯಲ್ಲಿ ಜೀವಿಸುವಾಗ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಆ ತಾಯಿ ಓದ ಒಂದು ಕಾರಣಕ್ಕೋಸ್ಕರವಾಗಿ ಆಕೆ ಆಶೀರ್ವದಿಸಲ್ಪಟ್ಟಂತ ಸ್ತ್ರೀಯಾದ್ಲು. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನಾವು ಕೂಡ ದೇವರ ಬಳಿಗೆ, ನಮ್ಮ ಗುರು ದೇವರು ಎಲ್ಲ ಒಂದೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರು ಗುರುವನ್ನು ನೇಮಕ ಮಾಡ್ಯಾನ. ಯಾಕೆ ಹೇಳ್ರಿ? ಆತನೊಬ್ಬ ಗುರುವನ್ನು ನೇಮಕ ಮಾಡಿ ಅವರ ಬಾಯಿಯ ಮೂಲಕವಾಗಿ ನೀವು ಯಾರು ತಪ್ಪಾದ ಮಾರ್ಗದಲ್ಲಿ ನಡಿಬಾರ್ದು ಅಂತೇಳಿ ಹೇಳಕ್ಕ. ಹಲ್ಲೆಲೂಯ. ಇಲ್ಲ, ನಾನು ತಪ್ಪಾದ ಮಾರ್ಗದಲ್ಲಿ ನಡೀತೀನಿ ಅಂದ್ರಪ್ಪ ಅಂದ್ರೆ ನೀವು ಮಾಡಿದ ನೀವು ಉಣ್ತೀರಿ. ಹಲ್ಲೆಲೂಯ. ಡಂಗೂರು ಸಾರಿಸ್ತಾರೆ ಪಂಚಾಯತಿಯವರು, ಡಂಗೂರು ಸಾರಿಸ್ತಾರೆ ರೇಷನ್ ಹಾಕೋರು. ಏನಂತ ಸಾರಿಸ್ತಾರೆ? ರೇಷನ್ ಹಾಕೋರು. ನಾಳೆ ನಾವು ರೇಷನ್ ಅನಿಸ್ತೀವಿ, ಎಪ್ಪಟ್ಟು ಹಾಕಕ್ಕೆ ಒಂದಿನ, ರೇಷನ್ ಹಾಕಕ್ಕೆ ಒಂದಿನ ನೇಮಕ ಮಾಡಿ ಡಂಗೂರ ಸಾರಿಸ್ತಾರೆ. ಇವರು ಪಂಚಾಯತಿಯವ್ರು ನೋಟಿಸ್ ಹಚ್ತಾರೆ, ಮನೆಗಳು ಇಷ್ಟು ಬಂದವ, ಇಂತಿಂಥ ಟೆಂಡರ್ ಆಗ್ಯಾವ, ಅವು ಇವು ಅಂತೇಳಿ. ಅಲ್ಲೂ ಆಯ್ತಪ್ಪ ಕೇಳಿನ ಮನೆ ಆಗ್ಯಾವ. ನೀನು ಅಲ್ಲಿ ಹೋಗಿ ಅಪ್ಲಿಕೇಶನ್ ಅವು ಇವು ಏನು ಕೊಡಲಾರ್ದ ಸುಮ್ಮನೆ ಕುಂತ್ರಪ್ಪ, ನಿನ್ನ ಕೆಲಸ ಆಗುತ್ತಾ? ಹಾಗಲ್ಲ. ಅದರಂಗೆ ದೇವರ ಮಾತನ್ನು ಬರೇ ಕೇಳೋದಲ್ಲ, ಕೇಳೋದ್ರಿಂದ ಏನಿಲ್ಲ, ಕೇಳಿದಾದ ಮೇಲೆ ಅದನ್ನು ಕೈಕೊಂಡು ನಡಿಬೇಕು. ನಡೆದಂಥವ್ರು ಏನು ಮಾಡ್ತಾರೆ ಪ್ರಿಯರೇ? ಅದನ್ನು ಪಡೆದುಕೊಳ್ತಾರೆ, ಹೊಂದಿಕೊಳ್ತಾರೆ. ಅದಕ್ಕೋಸ್ಕರವಾಗಿ ಪ್ರಿಯರೇ, ನಾವು ಯಾವಾಗಲೂ ಕೂಡ ದೇವರ ಮಕ್ಕಳಾಗಿ ಲೋಕದಲ್ಲಿ ಜ್ಯೋತಿಗಳಾಗಿ, ಬೆಳಕಾಗಿ, ದೀಪವಾಗಿ ನಾವೇನು ಮಾಡೋಣ? ಬೆಳಗುವಂಥವರಾಗೋಣ. ಈ ಶುನೇಮ್ಯ ಸ್ತ್ರೀಯಳು ದೇವರು ಹೇಳಿದ ಮಾತಿಗೆ ಅನುಗುಣವಾಗಿ ತಾನು ದೇವರಿಂದ ಹೊಂದಿರತಕ್ಕಂಥ ಬಹುಮಾನವನ್ನು ಯಾಕೆ ಹೊಂದಿಕೊಂಡ್ಲಕ್ಕಿ? ತನ್ನ ಪರಿಚರ್ಯಕ್ಕೆ ಅನುಗುಣವಾಗಿ ಆಕೆ ಏನು ಮಾಡಿದ್ಲು? ಒಂದು ಬಹುಮಾನವನ್ನು ದೇವರಿಂದ ಪಡೆದುಕೊಂಡ್ಲು ಪ್ರಿಯರೇ. ಪುನಃ ಅದು ಕಂಪ್ಲೀಟ್ ಆಗಿ ಹೋದಂಥ ಸ್ಥಿತಿಯಾಗಿತ್ತು. ಆದರೂ ಕೂಡ ದೇವರು ಏನು ಮಾಡಿದ? ಮತ್ತೆ ಆಕೆಗೆ ಅದನ್ನು ಒದಗಿಸಿಕೊಟ್ಟ. ಯಾವಾಗ ಒದಗಿಸಿಕೊಟ್ಟ? ಪ್ರಾರ್ಥನೆ ಮಾಡಿದಾಗ. ಪ್ರಾರ್ಥನೆ ಅದರ ಸಲುವಾಗಿ ಭಾಳ ಮುಖ್ಯ. ಹಲ್ಲೆಲೂಯ. ಈಗ ಶಾಂತ ವೈರ್ ಕಿತ್ತಿದ್ರೆ ಮಾತಾಡೋಕ್ಕಾಗತ್ತಾ? ನನಗೆ ಆಗುತ್ತಾ? ಹಲ್ಲೆಲೂಯ. ಅದರಂಗ ದೇವ್ರಿಗೆ ನಮಗೆ ಕನೆಕ್ಷನ್ ಕೊಡುವಂಥದ್ದು ಯಾವುದು? ಈ ವೈರ್ ಹೆಂಗದ ಅದಕ್ಕೆ ಇದು ಕನೆಕ್ಷನ್ ಕೊಡೋಕೆ ಪ್ರಾರ್ಥನೆ ಏನು ಮಾಡುತ್ತಾ? ದೇವರಿಗೆ ನಮಗೆ ಏನು ಮಾಡುತ್ತಾ? ಕನೆಕ್ಷನ್ ಕೊಡುತ್ತಾ. ಹಲ್ಲೆಲೂಯ. ಅದರ ಸಲುವಾಗಿ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡುವುದರಿಂದಲೇ ಎಲ್ಲವುಗಳನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ. ಹಲ್ಲೆಲೂಯ. ದೇವರ ವಾಕ್ಯವನ್ನು ಆಶೀರ್ವದಿಸಿ ದೀವಿಸಲಿ. ಆ ಶುನೇಮ್ಯ ಸ್ತ್ರೀಯಳು ಹೇಳಿದ ರೀತಿಯಲ್ಲಿ ನಾನೇ ಹೋಗುವುದು ಒಳ್ಳೆಯದು ಅಂತೇಳಿ ಆಕೆ ಓದಂತ ಆಕೆ ಆಶೀರ್ವಾದವನ್ನ, ಬಿಡುಗಡೆಯನ್ನ, ಸಮೃದ್ಧಿಯನ್ನ, ಎಲ್ಲಾ ವಿಷಯದಲ್ಲಿ ನೆಮ್ಮದಿಯನ್ನ ಆಕೆ ಏನು ಮಾಡಿದ್ಲು? ಪಡೆದುಕೊಂಡ್ಲು ಪ್ರಿಯರೇ. ಹಲ್ಲೆಲೂಯ.